ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GRS ಪ್ರೋಗ್ರಾಮ್. ನಾವು ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಸೆಷನಲ್ಲಿ ನಾವು ಲಕ್ಷದ್ವೀಪ್ ಮತ್ತು ಅಂಡಮಾನ್ ನಿಕೋಬಾರ್ಗಳ ಬಗ್ಗೆ ಇನ್ ಡಿಟೇಲ್ ಆಗಿ ವಾಸ್ಟ್ ಬೇಸಿಸ್ ಒಳಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನಾನು, ಎಕ್ಸೆಪ್ಟ್ ದ ನ್ಯಾಷನಲ್ ಪಾರ್ಕ್ಸ್. ಈ ರಾಷ್ಟ್ರೀಯ ಉದ್ಯಾನವನಗಳನ್ನು ಯಾವುದೇ ರೀತಿಯಾಗಿ ಹೇಳಿಲ್ಲ, ಯಾಕಂದರೆ ಅದೊಂದು ಪರಿಸರ ಅಧ್ಯಯನದಲ್ಲಿ ಬಂದಿರತಕ್ಕಂಥ ಟಾಪಿಕ್. ಪರಿಸರ ಅಧ್ಯಯನ ಮಾಡುವಾಗ ಅಥವಾ ನಾನು EVS ಸಬ್ಜೆಕ್ಟ್ ಅವಾಗ ಡಿಸ್ಕಸ್ ಮಾಡ್ತೀನಿಲ್ಲ, ಅವಾಗ ಇನ್ ಡೀಟೇಲ್ ಆಗಿ ಆ ನ್ಯಾಷನಲ್ ಪಾರ್ಕ್ಸ್ಗಳ ಬಗ್ಗೆನೂ ಕೂಡ ನಿಮಗೆ ಹೇಳಿಕೊಡ್ತೀನಿ. ಓಕೆನಾ? ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಮರುಭೂಮಿ. ಅದಕ್ಕಿಂತ ಮುಂಚೆ ಈ ಯೂಟ್ಯೂಬಲ್ಲಿ ನಾವೇನು ಮಾಡೀವಂದರೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ದು ಚಾನಲ್ ಲಿಂಕ್ ಪೋಸ್ಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲದ. ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಫಾಲೋ ಮೀ ಆ್ಯಂಡ್ ಅಲಾಂಗ್ ವಿತ್ ದಟ್ ವಾಟ್ ಯು ಟು ಡೂ ಇಸ್, ನಿಮಗೆ ಏನಾದರೂ ಡೌಟ್ ಬಂದಿರಲಿ ಅಥವಾ ಏನೇ ಕ್ಲಾರಿಟಿ ಬೇಕು ಅಥವಾ ಕ್ಲಾರಿಫಿಕೇಷನ್ ಆಗಬೇಕು, ಡೌಟ್ಸ್ಗಳದಾವ ಅಂದರೆ ಯು ಕ್ಯಾನ್ ಆಸ್ಕ್ ಮಿ ದೇರ್ ಆಲ್ಸೋ. ನಾನು ಪ್ರತಿಯೊಬ್ಬರು ಡೌಟ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಡೋಂಟ್ ವರಿ, ಯು ವಿಲ್ ಗೆಟ್ ಕ್ಲಾರಿಫೈಡ್ ವಿತ್ ಯುವರ್ ಡೌಟ್ಸ್. ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ ಅಂತ. ನಿಮಗೆ ಸಜೆಷನ್ಸ್ ಬೇಕಾ, ಹೆಂಗೆ ಓದಬೇಕು ಅದನ್ನು ಕೂಡ ಮಾಡ್ತೀನಿ ಅಂತ ನಾನು. ಓಕೆನಾ? ಐ ಹ್ಯಾವ್ ಗಾಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಕೈಂಡ್ ಆಫ್ ಅ ಥಿಂಗ್. ಯು ಡೋಂಟ್ ವರಿ ಅಬೌಟ್ ದಿಸ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಅಬೌಟ್ ದ ಮರುಭೂಮಿ. ಇವತ್ತು ಏನು ಮಾಡೋಣಂದರೆ ನಾವು ಮರುಭೂಮಿ ಅಥವಾ ಥಾರ್ ಮರುಭೂಮಿ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಥಾರ್. ಓಕೆ, ಸೊ ಆ ಥಾರ್ ಮರುಭೂಮಿಯನ್ನು ನಾನು ಯಾವ ರೀತಿ ತೋರಿಸ್ತೀನಿ ನೋಡ್ರಿ. ಓಕೆ, ಫಸ್ಟಿಗೆ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ಥಾರ್ ಮರುಭೂಮಿ ಅಂತ ಒಂದು ಹೆಡ್ಡಿಂಗ್ ಹಾಕ್ಕೊಂಡ್ಬಿಡ್ತೀನಿ. ಥಾರ್ ಮರುಭೂಮಿ. ಥಾರ್ ಮರುಭೂಮಿ ಈತ. ಇವಾಗ ವಿಚಾರ ಮಾಡಿರಿ, ಫುಲ್ ಕಾನ್ಸಂಟ್ರೇಷನ್. ನಾವೇನು ಮಾಡ್ಬೋದು ಅಂದರೆ ಬಿ ವೆರಿ ಕೇರ್ಫುಲ್. ಈ ಥಾರ್ ಮರುಭೂಮಿಗೆ ಒಂದು ಡೈಗ್ರಾಮನ್ನು ಕೂಡ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ, ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಓಕೆನಾ? ಸೊ ಥಾರ್ ಮರುಭೂಮಿಯ ಡೈಗ್ರಾಮ್ ಹೆಂಗಿತ್ತು ನೋಡ್ರಿ, ಎಕ್ಸಾಕ್ಟ್ಲಿ ಈ ಥರ ಐತೆ ಅನ್ಕೊಡ್ರಿ, ಹಿಂಗದ. ಆ್ಯಂಡ್ ಇಲ್ಲಿ ಗುಜರಾತ್, ಸೌರಾಷ್ಟ್ರ, ರನ್ ಆಫ್ ಕಚ್ ಅದೆಲ್ಲ ಪ್ಲೇಸಸ್ಗಳು ಕಂಡು ಬರ್ತಿರ್ತಾವೆ. ಇವಾಗ ನಾವೇನು ಮಾಡೋಣ ಅಂದರೆ ಇಲ್ಲಿ ಮೇಲ್ಗಡೆಯಿಂದ ಒಂದು ನದಿ ಈ ಥರ ಬರ್ತಿರ್ತದೆ. ಓಕೆನಾ? ಈ ಥರ ಬರ್ತಿರ್ತದೆ, ಪಾಕಿಸ್ತಾನ ಒಳಗೆ ಹರಿತಿರ್ತದೆ. ಸರ್, ಭಾರತದಿಂದ ಹರಿದು ಪಾಕಿಸ್ತಾನಕ್ಕೆ ಹರಿಯುವಂಥ ನದಿ ಇದು. ಈ ಪಾಕಿಸ್ತಾನದಲ್ಲಿ ಈ ನದಿಗೆ ನಾವು ಪಾಕಿಸ್ತಾನದ ಜೀವ ನದಿ ಅಂತಲೂ ಕರಿತೀವಿ. ಲೈಫ್ ಲೈನ್ ಆಫ್ ಪಾಕಿಸ್ತಾನ ಅಂತ ಕರಿತೀವಿ, ಜೀವ ನದಿ ಪಾಕಿಸ್ತಾನದ್ದು. ಈ ನದಿಗೆ ನಾವು ಏನಂತ ಕರಿಬೋದು ಅಂದರೆ ವಿಚಾರ ಮಾಡಿರಿ. ಓಕೆನಾ? ನಿಮಗೆ ಇದು ಮೈಂಡಲ್ಲಿ ಬರ್ತಿರ್ಬೇಕು. ಇಫ್ ಯು ಹ್ಯಾವ್ ಆಲ್ರೆಡಿ ರೆಡ್ ಅಬೌಟ್ ಜಾಗ್ರಫಿ ಸಿಲೆಬಸ್, ನಿಮಗೆ ಇದೆಲ್ಲ ಏನಪ್ಪ ಅಂದರೆ ಮೈಂಡ್ ಒಳಗೆ ಬರ್ತಿರ್ಬೇಕು. ಓಕೆ, ಸೊ ಈ ನದಿನ ನಾವು ಏನಂತ ಕರಿತೀವಿ ಅಂದರೆ ಸಿಂಧೂ ನದಿ ಅಂತ ಕರಿತೀವಿ. ಎಂತ ಕರಿತೀವಿ? ಸಿಂಧೂ ನದಿ. ಓಕೆ ಸರ್, ಈ ಸಿಂಧೂ ನದಿಗೆ ಒಂದು ನದಿ ಬಂದು ಜಾಯ್ನ್ ಆಗ್ತದೆ ಸರ್. ಈ ನದಿಗೆ ನಾವು ಏನಂತ ಕರಿತೀವಿ ಅಂದರೆ ಸಟ್ಲಜ್ ನದಿ ಅಂತ ಕರಿತೀವಿ. ಸಟ್ಲಜ್ ನದಿ. ಓಕೆನಾ? ಈ ಸಟ್ಲಜ್ ನದಿ ಆದ ನಂತರ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಇದೇ ಒಂದು ಪ್ರದೇಶದಲ್ಲಿ ನಾವೇನು ನೋಡ್ತೀವಿ ಅಂದರೆ ಈ ರೀತಿ ಒಂದು ದೊಡ್ಡ ಪರ್ವತ ಶ್ರೇಣಿಯನ್ನು ನೋಡ್ತೀವಿ. ಈ ಪರ್ವತ ಶ್ರೇಣಿಯ ಬಗ್ಗೆ ಆಲ್ರೆಡಿ ಅರ್ಥ ಮಾಡಿಸಿದ್ದದ. ಈ ಪರ್ವತ ಶ್ರೇಣಿಗಳಿಗೆ ನಾವೇನಂತ ಕರಿತೀವಿ ಅಂದರೆ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ. ಅರಾವಳಿ ಎಲ್ಲರಿಗೂ ಗೊತ್ತಿರೋದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಇನ್ ಇಂಡಿಯಾ. ಅತ್ಯಂತ ಪುರಾತನ ಮಡಿಕೆ ಪರ್ವತಗಳ ಅವಶೇಷಗಳಿವು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇದ್ರ ಬಗ್ಗೆ ಒಂದು ದೊಡ್ಡ ವಿಡಿಯೋ ಮಾಡಿದ್ದದ ಅರಾವಳಿ ಬಗ್ಗೆ. ಇದರ ಒಂದು ವಿಡಿಯೋದಲ್ಲಿ ನಾ ಅರಾವಳಿ ಪರ್ವತಗಳ ಪ್ರತಿಯೊಂದು ಆ್ಯಂಗಲನ್ನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ, ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಇದರ ಫಾರ್ಮೇಷನ್ ಹೆಂಗಾಗ್ತದ, ಯಾವಾಗ ಆಗ್ತದ, ಇದಕ್ಕೆ ಓಲ್ಡ್ ಎದಕ್ಕೆ ಅಂತಾರ, ಅವಶೇಷ ಎದಕ್ಕೆ ಅಂತಾರ, ಇದ್ರ ಮೇಲೆ ಇರ್ತಕ್ಕಂಥ ಏನಪ್ಪ ಅಂದರೆ ಮೌಂಟ್ ಅಬು ಅಂತೇಳಿ ಒಂದು ಹಿಲ್ ಸ್ಟೇಷನ್ ಕೂಡ ಅದ, ಗುರು ಶಿಖರದ ಬಗ್ಗೆ, ಆಮೇಲೆ ಇಲ್ಲಿರ್ತಕ್ಕಂಥ ಖನಿಜಗಳ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ಮಾತಾಡ್ಲಿಕ್ಕೆ ಟ್ರೈ ಮಾಡೀನಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದೋಸ್ ವಿಡಿಯೋಸ್. ಓಕೆನಾ? ನೀವೇನು ಮಾಡಿರಿ ಅಂದರೆ ಇದಕ್ಕಿಂತ ಮುಂಚೆ ಯಾವ್ಯಾವ ಪಾರ್ಟ್ಸ್ಗಳದಾವೆ ಪ್ರತಿಯೊಂದು ಪಾರ್ಟ್ಸ್ಗಳನ್ನು ನೀವು ನೋಡಿರಿ. ಆ್ಯಂಡ್ ವಿತ್ ಕಾನ್ಫಿಡೆನ್ಸ್ ಐ ಕ್ಯಾನ್ ಸೇ ಯು ಆರ್ ಗೋಯಿಂಗ್ ಟು ಗೇನ್ ಲಾಟ್ಸ್ ಆಫ್ ನಾಲೆಜ್ ವಿತ್ ದ ಹೆಲ್ಪ್ ಆಫ್ ದೀಸ್ ವಿಡಿಯೋಸ್. ಇಷ್ಟಂತೂ ಕಾನ್ಫಿಡೆನ್ಸ್ ಅದ ನಂಗೆ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್, ವಿ ಆರ್ ಲುಕಿಂಗ್ ಅಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ನಾವು. ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ನೀವು ಸೌರಾಷ್ಟ್ರದ ಮೇಲ್ಗಡೆ ಒಂದು ಭಾಗ ಐತಿ, ಇಲ್ಲಿ ಒಂದು ಜೌಗು ಪ್ರದೇಶ ಐತಿ. ಈ ಜೌಗು ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ ಅಂದರೆ ರನ್ ಆಫ್ ಕಚ್ ಅಂತ ಕರಿತೀವಿ. ಅದರ ಸಲುವಾಗಿ ROK ಅಂತ ಬರ್ತೀನಿ. ಇವಾಗ ನೋಡ್ರಿ, ಈ ಸಿಂಧೂ ನದಿ, ಸಟ್ಲಜ್ ನದಿ, ಅರಾವಳಿ ನದಿ ಮತ್ತು ರನ್ ಆಫ್ ಕಚ್ ನದಿ, ರನ್ ಆಫ್ ಕಚ್ ಅನ್ನೋ ಜೌಗು ಪ್ರದೇಶದ ಮಧ್ಯದಲ್ಲಿ ಇರತಕ್ಕಂಥ ಈ ಒಂದು ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಥಾರ್ ಮರುಭೂಮಿ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಯಾವ ಮರುಭೂಮಿ ಇದೋ ಈ ಮರುಭೂಮಿಗೆ ಥಾರ್ ಮರುಭೂಮಿ ಅಂತ ಕರೀತೀವಿ. ಸೊ ಇದನ್ನು ನಾನು ಯೆಲ್ಲೋ ಕಲರ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ, ಸೊ ದಟ್ ಐ ಕ್ಯಾನ್ ಹೈಲೈಟ್ ದ ಅದರ್ ಥಿಂಗ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಆಫ್ಟರ್ವರ್ಡ್ಸ್. ಓಕೆ, ಸೊ ಇವಾಗ ನೋಡ್ರಿ, ಈಗ ಅರಾವಳಿ ಪರ್ವತಗಳನ್ನು ನೋಡಿದರೆ ವಿಚಾರ ಮಾಡಿ, ಅರಾವಳಿ ಪರ್ವತ ಎಕ್ಸಾಕ್ಟ್ಲಿ ಪೂರ್ವದಲ್ಲಿ ಕಂಡುಬರ್ತದೆ ಅನ್ನೋ ಅರ್ಥ. ಓಕೆ, ಸೊ ಇದರ ಒಂದು ಲೊಕೇಶನನ್ನು ನೋಡಿದರೆ ಸರ್ ಉತ್ತರದಲ್ಲಿ ಏನು ಕಂಡುಬರ್ತದ, ಉತ್ತರದಲ್ಲಿ, ದಕ್ಷಿಣದಲ್ಲಿ, ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಉತ್ತರದಲ್ಲಿ ಸಟ್ಲಜ್ ನದಿ ಕಂಡುಬರ್ತದೆ. ಓಕೆ, ಸಟ್ಲಜ್ ನದಿ. ದಕ್ಷಿಣದಲ್ಲಿ ರನ್ ಆಫ್ ಕಚ್ ಅಂತ ಒಂದು ಜೌಗು ಪ್ರದೇಶ ಕಂಡುಬರ್ತದೆ. ಪೂರ್ವದಲ್ಲಿ ನಾವು ಅರಾವಳಿ ಪರ್ವತಗಳನ್ನು ನೋಡ್ತೀವಿ, ಆ್ಯಂಡ್ ಪಶ್ಚಿಮದಲ್ಲಿ ಸಿಂಧೂ ನದಿಯನ್ನು ನೋಡ್ತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ರೀತಿ ಗೊತ್ತಿರಬೇಕು. ಎಕ್ಸಾಕ್ಟ್ಲಿ
ಈ ಒಂದು ಪ್ರಾಕೃತಿಕ ವಿಭಾಗದ ಸುತ್ತಮುತ್ತಲು ಇರ್ತಕ್ಕಂಥ ಲಕ್ಷಣಗಳು ಯಾವುವು? ಸಟ್ಲಜ್, ರನ್ ಆಫ್ ಕಚ್ಚ, ಅರಾವಳಿ ಮತ್ತು ಸಿಂಧೂ ನದಿ. ಓಕೆನಾ? ಸೊ ಇವಾಗ ಇದನ್ನು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈ ಒಂದು ಥಾರ್ ಮರುಭೂಮಿ ಅನ್ನೋದು ಭಾರತದ ಯಾವ ರಾಜ್ಯಗಳಲ್ಲಿ ಕಂಡುಬರ್ತದೆ? ಫಸ್ಟ್ ಆಫ್ ಆಲ್ ಎಷ್ಟು ರಾಷ್ಟ್ರಗಳಲ್ಲಿ ಕಂಡುಬರ್ತದ? ಎಷ್ಟು ರಾಷ್ಟ್ರಗಳು ಅಂತ ಕೇಳ್ಬಿಟ್ರೆ ಏನು ಹೇಳ್ತೀರಿ ನೀವು? ಓಕೆನಾ? ಎಷ್ಟು ರಾಷ್ಟ್ರಗಳಲ್ಲಿ ಕಂಡುಬರ್ತದ? ರಾಷ್ಟ್ರಗಳು ಅಂದಾಗ ಯು ಹ್ಯಾವ್ ಟು ಸೇ 2 ರಾಷ್ಟ್ರಗಳಲ್ಲಿ ಕಂಡುಬರ್ತವೆ. ಆ 2 ರಾಷ್ಟ್ರಗಳು ಯಾವಪ್ಪ? 2 ರಾಷ್ಟ್ರಗಳು ಯಾವ ಅಂದರೆ ಒಂದು ಭಾರತ ಮತ್ತು ಪಾಕಿಸ್ತಾನ್ ಅಂತ ಗೊತ್ತಿರಬೇಕು. ಓಕೆ ಸರ್, ಎಷ್ಟು ನಮ್ಮ ಭಾರತದಲ್ಲಿ ಕಂಡುಬಂದಾಗ ಎಷ್ಟು ಒಂದು ರಾಜ್ಯಗಳಲ್ಲಿ ಕಂಡುಬರ್ತದ? ಭಾರತದಲ್ಲಿ ಕಂಡುಬಂದಾಗ ಎಷ್ಟು ರಾಜ್ಯಗಳಲ್ಲಿ ಕಂಡುಬರ್ತದೆ ಅಂತ ಕೇಳಿಬಿಟ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಒನ್ಸ್ ಅಗೇನ್ ಸೇ ದಟ್ ಇಟ್ ಈಸ್ ಫೌಂಡ್ ಇನ್ 4 ಡಿಫ್ರೆಂಟ್ ಸ್ಟೇಟ್ಸ್. ಓಕೆನಾ? 4 ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಮರುಭೂಮಿ ಇದು, ಥಾರ್ ಮರುಭೂಮಿ ಅನ್ನೋದು. ಓಕೆನಾ ಸರ್, ಈ ರಾಜ್ಯಗಳಿಗೆ ನಾವೇನಂತ ಕರಿಬೋದು? ಸ್ಟಾರ್ಟಿಂಗಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಮೇಲ್ಗಡೆಯಿಂದ ಬರ್ತೇನೆ ಅಂತ ಪಂಜಾಬ್ ಅಂತ ಬರ್ದೇನೆ. ಪಂಜಾಬ್ ಅಂತ ಪ್ಲೇಸ್ ಐತಿ. ಆಮೇಲೆ ಹರಿಯಾಣ ಅಂತ ಒಂದು ರಾಜ್ಯ ಐತಿ, ಹರಿಯಾಣ ಆದ ನಂತರ ನಾವು ರಾಜಸ್ಥಾನ ನೋಡ್ಲಿದ್ದೀವಿ. ರಾಜಸ್ಥಾನ್ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ರಾಜಸ್ಥಾನದಲ್ಲಿ ನಾವು ಈ ಒಂದು ಮರುಭೂಮಿಯನ್ನು ನೋಡ್ಬೋದು. ಓಕೆನಾ? ಸೊ ರಾಜಸ್ಥಾನ ಆದ ನಂತರ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಇದನ್ನು ನೀವು ನೋಡ್ಲಿಕ್ಕೆ ಟ್ರೈ ಮಾಡಿರಿ, ನಾವು ಗುಜರಾತಲ್ಲೂ ಕೂಡ ನಾವೇನು ನೋಡ್ತೀವಿ ಅಂದರೆ ಈ ಒಂದು ಥಾರ್ ಮರುಭೂಮಿಯನ್ನು ನೋಡ್ತೀವಿ. ಓಕೆ, ಸೊ ಈ 4 ರಾಜ್ಯಗಳಲ್ಲಿ ನಾವು ಥಾರ್ ಮರುಭೂಮಿಯನ್ನು ನೋಡ್ಬೋದು. ಓಕೆ, ಸೊ ಇದೆಲ್ಲ ಆದ ನಂತರ ವಿಚಾರ ಮಾಡಿರಿ, ನಾವೇನು ಡಿಸ್ಕಸ್ ಮಾಡ್ಬೋದು ಇವಾಗ? ಲೊಕೇಶನ್ ಅಂತೂ ಗೊತ್ತಾಯ್ತು ಸರ್ ನಮಗೆ, ಇದರ ಸ್ಥಾನಮಾನ ಎಲ್ಲ ಗೊತ್ತಾಯಿತು. ಇವಾಗ ನಾವೇನು ಮಾಡೋಣ ಅಂದರೆ ಉಗಮವನ್ನು ಅರ್ಥ ಮಾಡ್ಕೊಳ್ಳಿ ಶ್ರಮ ಅಂದು. ಓಕೆನಾ? ಉಗಮ ಯಾವ ರೀತಿ ಐತೆ ಅಂದ್ಕೊಡ್ರಿ, ವಿಚಾರ ಮಾಡ್ರಿ. ಸರ್, ಉಗಮ ಅಂದರೆ ಈ ಥಾರ್ ಮರುಭೂಮಿ ಎದಕ್ಕೆ ಬೆಳೆದದ ಅಥವಾ ಈ ಥಾರ್ ಮರುಭೂಮಿ ಎದಕ್ಕೆ ಬಂದಿರ್ಬೋದು ವಿಚಾರ ಮಾಡ್ರಿ. ಸರ್, ವೈ ಎಕ್ಸಾಕ್ಟ್ಲಿ ದ ಡೆಸರ್ಟ್ ಹ್ಯಾಸ್ ಗಾಟ್ ಫಾರ್ಮ್ಡ್? ಈ ಡೆಸರ್ಟ್ ಎದಕ್ಕೆ ಫಾರ್ಮ್ ಆಗದ ಅಥವಾ ಈ ಒಂದು ಮರುಭೂಮಿ ಎದಕ್ಕೆ ರಚನೆಗೊಂಡದ? ರಚನೆ ಅಂತ ಕೇಳ್ಬಿಟ್ರೆ ಫುಲ್ ಕಾನ್ಸಂಟ್ರೇಷನ್ ರಚನೆ ಅಂತ ಕೇಳ್ಬಿಟ್ರೆ ಸರ್, ಯಾಕಂದರೆ ಮಳೆಯ ಪ್ರಮಾಣ ಏನೇ ಇಲ್ಲ ಅಂದರೂ 50 ಸೆಂಟಿಮೀಟರ್ಗಿಂತ ಕಡಿಮೆ ಐತೆ ಅಥವಾ 30 ಸೆಂಟಿಮೀಟರ್ಗಿಂತ ಕಡಿಮೆ ಐತಿಲ್ಲ, ಅದರ ಸಲುವಾಗಿ ಒಂದು ಮರುಭೂಮಿ ರಚನೆಗೊಂಡದ. ಓಕೆನಾ? ಸೊ ಆ ಒಂದು ಕನ್ಕ್ಲೂಷನ್ನ ನಾವು ಬರಿಬೋದು. ಓಕೆ, ಸೊ ರಚನೆ ಅಂದಾಗ ಮಳೆಯ ಪ್ರಮಾಣ ಅತಿ ಕಡಿಮೆ ಅಂತ ಬರೀಬೋದು. ಓಕೆನಾ? ಅತಿ ಕಡಿಮೆ ಕಂಡುಬರ್ತಿರ್ತಕ್ಕಂಥ ಕಾರಣದಿಂದ ಒಂದು ಮರುಭೂಮಿಯ ರಚನೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇವಾಗ ಮತ್ತೆ ಕ್ವಶನ್ ಬರ್ತದೆ ಸರ್, ಓಕೆ, ಮಳೆ ಪ್ರಮಾಣ ಎಲ್ಲದಕ್ಕಿಂತ ಕಡಿಮೆ ಬರ್ತದೆ ಅಂದರೆ ಯಾಕೆ ಕಡಿಮೆ ಬರ್ತದೆ? ಯಾಕೆ ಅಂತ ಬರೆದ್ರೆ ವಿಚಾರ ಮಾಡಿರಿ. ಇದಕ್ಕೆ ನಾವು ಕಾರಣಗಳನ್ನು ಕಂಡುಹಿಡ್ಲಿಕ್ಕೆ ಟ್ರೈ ಮಾಡ್ಬೇಕು ಇವಾಗ. ಓಕೆನಾ? ಸೊ ಕಾರಣಗಳನ್ನು ಕಂಡುಹಿಡ್ಲಿಕ್ಕೆ ಟ್ರೈ ಮಾಡಿದರೆ ವಿಚಾರ ಮಾಡಿರಿ, ನಾನು ಏನು ಮಾಡಲಿದ್ದೆ ಅಂದರೆ ಇಲ್ಲೇ ಫುಲ್ ಕಾನ್ಸಂಟ್ರೇಷನ್ 1ನೇ ಕಾರಣವನ್ನು ಬರಲಿಕ್ಕೆ ಟ್ರೈ ಮಾಡಿದ್ದೇನೆ. ಓಕೆನಾ? ಸೊ 1ನೇ ಕಾರಣವನ್ನು ಬರೆಯೋದಿದ್ರೆ ವಿಚಾರ ಮಾಡಿರಿ, ನಾನು ಏನು ಮಾಡ್ತೇನೆ ಅಂದರೆ ಇಲ್ಲೊಂದು ಭೂಮಿಯನ್ನು ಡ್ರಾ ಮಾಡ್ತೇನೆ ಅನ್ಕೊಟ್ರಿ. ಇಲ್ಲಿ ಭೂಮಿ ಐತೆ ಅನ್ಕೊಟ್ರಿ. ಓಕೆನಾ? ಈ ಥರ ಭೂಮಿ ಐತಿ. ಈ ಭೂಮಿ ಇದ್ದರೆ ವಿಚಾರ ಮಾಡಿರಿ, ನಾನು ಎಲ್ಲದಕ್ಕಿಂತ ಮಧ್ಯದಲ್ಲಿ ಒಂದು ಏನು ಬರಿತೀನಿ ಅಂದರೆ ಸಮಭಾಜ ಗುರುತ್ವವನ್ನು ಬರಿತೀನಿ, ಅಕ್ಷಾಂಶವನ್ನು ಬರೆದೇನೆ. ಅದಾದ ನಂತರ ಅದ್ರ ಮೇಲ್ಗಡೆ ಒಂದು 30 ಡಿಗ್ರಿ 60 ಡಿಗ್ರಿ ಮತ್ತು ನಾರ್ತ್ ಪೋಲ್, 30 ಡಿಗ್ರಿ ದಕ್ಷಿಣ 60 ಡಿಗ್ರಿ ದಕ್ಷಿಣ ಸೌತ್ ಪೋಲ್ ಅಂತ ಈ ಥರ ಒಂದು ಭೂಮಿಯನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿ ಅನ್ಕೊಟ್ರಿ. ಓಕೆ, ಸೊ ಈ ರೀತಿ ಭೂಮಿಯನ್ನು ಡ್ರಾ ಮಾಡಿದಾಗ ವಿಚಾರ ಮಾಡಿರಿ, ಈ ಭೂಮಿಯ ಮೇಲೆ ಕೆಲವೊಂದು ನಿರಂತರವಾಗಿ ಕಂಡುಬರ್ತಕ್ಕಂತಹ ಒತ್ತಡ ಪಟ್ಟಿಗಳು ಕಂಡುಬರ್ತಿರ್ತಾವೆ, ಪ್ರೆಷರ್ ಬೆಲ್ಟ್ಸ್ಗಳು ಕಂಡುಬರ್ತಿರ್ತಾವೆ. ಓಕೆನಾ? ಇದನ್ನು ನೀವು ಕ್ಲೈಮೆಟಾಲಜಿ ಒಳಗೂ ಕೂಡ ಅರ್ಥ ಮಾಡ್ಕೋತೀರ ಅನ್ಕೋತೀನಿ ನಾನು. ಓಕೆನಾ? ಸೊ ಇಲ್ಲಿ ಸಮಭಾಜ ಗುರುತ ಐತಲ್ಲ, ಈ ಸಮಭಾಜ ಗುರುತ ಈ 30 ಡಿಗ್ರಿ ಉತ್ತರ, ಇದು 60 ಡಿಗ್ರಿ ಉತ್ತರ, ಇದು ನಾರ್ತ್ ಪೋಲ್ ಅನ್ಕೊಟ್ರಿ. ಇದೇ ರೀತಿ ನಾನು ಕೆಳಗಡೆ ಬರೀತೀನಿ ಅನ್ಕೊಟ್ರಿ, 30 ಡಿಗ್ರಿ ದಕ್ಷಿಣ 60 ಡಿಗ್ರಿ ದಕ್ಷಿಣ ಮತ್ತು ಸೌತ್ ಪೋಲ್ ಐತೆ ಅನ್ಕೊಟ್ರಿ. ಓಕೆನಾ? ಸೊ ಈ ಎಲ್ಲ ಪ್ರದೇಶಗಳ ಮೇಲೆ ಏನು ಕಂಡುಬರ್ಲಿದೆ ಗೊತ್ತಾ? ಕೆಲವೊಂದು ನಿರಂತರವಾಗಿ ಕಂಡುಬರ್ತಕ್ಕಂಥ ಪ್ರೆಷರ್ ಬೆಲ್ಟ್ಸ್ಗಳು, ಒತ್ತಡ ಪಟ್ಟಿಗಳು ಕಂಡುಬರ್ಲಿತಾವೆ. ಕ್ಲೈಮೆಟಾಲಜಿ ಒಳಗೆ ನೋಡಿದಾಗ ಈ ಸಮಭಾಜ ಗುರುತದ ಮೇಲೆ ಒಂದು ಲೋ ಪ್ರೆಷರ್ ಬೆಲ್ಟ್ ಇರ್ತದೆ ಸರ್. 30 ಡಿಗ್ರಿ ಉತ್ತರ ಮತ್ತು ದಕ್ಷಿಣದ ಮೇಲೆ ಒಂದು ಹೈ ಪ್ರೆಷರ್ ಬೆಲ್ಟ್ ಇರ್ತದೆ. ಓಕೆನಾ? ಅದಾದ ನಂತರ 60 ಡಿಗ್ರಿ ಮೇಲೆ ಒಂದು ಲೋ ಪ್ರೆಷರ್ ಬೆಲ್ಟ್ ಇರ್ತದೆ. ಓಕೆನಾ? ಇದಾದ ನಂತರ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಕಡೆಗೆ ಒಂದು ಹೈ ಪ್ರೆಷರ್ ಬೆಲ್ಟ್ ಇರ್ತದೆ ಸರ್. ಓಕೆನಾ? ಸೊ ಈ ರೀತಿ ಪ್ರೆಷರ್ ಬೆಲ್ಟ್ಸ್ಗಳು ಪರ್ಮನೆಂಟ್ ಆಗಿ ಈ ಥರ ಇರ್ತಾವೆ ಅನ್ಕೊಟ್ರಿ. ಮಳೆ ಪ್ರಮಾಣ ಕಡಿಮೆ ಯಾಕೆ ಬರ್ಲಿತ್ತದ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಅದ್ರ ಸಂಬಂಧ 1ನೇ ಕಾರಣವನ್ನು ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ, ವಿಚಾರ ಮಾಡ್ರಿ. ಓಕೆನಾ? ಸೊ ಇಲ್ಲೇನು ಬರೀತೇನೆ ಅಂದರೆ ಬಿ ವೆರಿ ಕೇರ್ಫುಲ್. ನಾವು ಒಂದು ವೇಳೆ ಲೋ ಪ್ರೆಷರ್ ಏರಿಯಾ ಆಯ್ತು ಅನ್ಕೊಡ್ರಿ. ಲೋ ಪ್ರೆಷರ್ ಏರಿಯಾ ಅಂದರೆ ಎಲ್ಲ ಮಾರುತಗಳು ಏನು ಮಾಡ್ತಿರ್ತಾವೆ ಅಂದರೆ ಮೇಲ್ಗಡೆ ಹೊಂಟಿರ್ತಾವೆ. ಹಿಂಗೆ ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಏನಾಗ್ತದ, ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಈ ಮಾರುತಗಳಲ್ಲಿ ತೇವಾಂಶನೂ ಕೂಡ ಮೇಲ್ಗಡೆ ಹೋಗ್ತದೆ ಅನ್ಕೊಟ್ರಿ. ಮೇಲ್ಗಡೆ ಹೋದಾಗ ಸಾಪೇಕ್ಷ ಆರ್ದ್ರತೆ 100% ಬಂದಾಗ, ಇದ್ರ ಬಗ್ಗೆ ನಿಮ್ಗೆ ಗೊತ್ತೈತೋ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಕ್ಲೈಮೆಟಾಲಜಿ ಒಳಗೆ ನಾನು ಇದನ್ನೆಲ್ಲ ಅರ್ಥ ಮಾಡಿಸ್ತೇನೆ, ಡೋಂಟ್ ವರಿ. ಈಗ ಸದ್ಯ ನೀವೇನು ಮಾಡ್ಬೇಕಂದ್ರೆ ಲೋ ಪ್ರೆಷರ್ ಏರಿಯಾ ಎಲ್ಲಿರ್ತದೆ ಅಲ್ಲಿ ಮಾರುತಗಳು ನೀವು ಊರ್ಧ್ವಮುಖವಾಗಿ ಮೇಲ್ಗಡೆ ಚಲನೆ ಮಾಡ್ತಾ ಅಂತ ನೀವು ಗೊತ್ತಿರ್ಬೇಕು. ಓಕೆನಾ ಸರ್? ಊರ್ಧ್ವಮುಖವಾಗಿ ಈ ಮಾರುತಗಳು ಮೇಲ್ಗಡೆ ಚಲನೆ ಮಾಡಿದಾಗ ಹೆಂಗೆ ಕಾಣ್ತಿರ್ತಾವೆ ನೋಡ್ರಿ. ಮೇಲ್ಗಡೆ ಚಲನೆ ಮಾಡಿದಾಗ ಇಲ್ಲಿ ಮೋಡಗಳ ರಚನೆಯನ್ನು ಕೂಡ ನೋಡ್ಬೋದು. ಏನು ನೋಡ್ಬೋದು? ಮೋಡಗಳ ರಚನೆಯನ್ನು ಕೂಡ ನೋಡ್ಬೋದು. ಅಂದರೆ ಮಾರುತಗಳು ಮೇಲ್ಗಡೆ ಚಲನೆ ಮಾಡಿದಾಗ ಮಾತ್ರ ಮೋಡಗಳ ರಚನೆಯನ್ನು ನಾವು ನೋಡ್ಬೋದು. ಓಕೆನಾ? ಆದರೆ ಹೈ ಪ್ರೆಷರ್ ಇದ್ದಲ್ಲಿ ಏನಾಗ್ತದೆ ಗೊತ್ತಾ? ಹೈ ಪ್ರೆಷರ್ ಇದ್ದಲ್ಲಿ ಸರ್ ಮಾರುತಗಳು ಕೆಳಮುಖವಾಗಿ ಚಲನೆ ಮಾಡ್ತಿರ್ತಾವೆ. ಆದ್ದರಿಂದ ಇಲ್ಲಿ ಯಾವುದೇ ಮೋಡಗಳನ್ನು ನಾವು ರಚನೆ ಆಗುವುದನ್ನು ನೋಡೋಂಗಿಲ್ಲ. ಓಕೆನಾ? ಸೊ ಮೋಡಗಳ ರಚನೆ ಆಗ್ತದ? ಮೋಡಗಳ ರಚನೆ ಆಗುವುದಿಲ್ಲ. ಮೋಡಗಳ ರಚನೆ ಮೇಲ್ಗಡೆ ಆಯಿತು, ಇಲ್ಲಿ ಮಳೆನೂ ಕೂಡ ಬರ್ತದ ಲೋ ಪ್ರೆಷರ್ ಇದ್ದಲ್ಲೇ.
ಆದರೆ ಹೈ ಪ್ರೆಷರ್ ಇದ್ದಲ್ಲಿ ಏನಾಗ್ತದೆ ಗೊತ್ತಾ, ಅಲ್ಲಿ ಮೋಡಗಳ ರಚನೆ ಆಗುವುದಿಲ್ಲ ಅಂತ ಬರೀತೀನಿ ನಾನು. ಓಕೆನಾ, ಮೋಡಗಳ ರಚನೆ ಆಗುವುದಿಲ್ಲ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ವೇಳೆ ನಾನು ಏನು ಎಕ್ಸ್ಪ್ಲೇನ್ ಮಾಡ್ಲಿರ್ತೀನಿ ಅದು ನಿಮಗೆ ಫಾಸ್ಟ್ ಅನಿಸಿದರೆ ನೀವೇನು ಮಾಡಿರಿ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಸಿಗ್ತಾವೆ. ನೀವು ಸ್ಪೀಡ್ ಅಂತ ನೀವು ಸೆಟ್ಟಿಂಗ್ಸಲ್ಲಿ ಹೋಗ್ರಿ, ಸ್ಪೀಡ್ ಅಂತ ಇರ್ತದೆ. ಇಫ್ ಇಟ್ ಈಸ್ ವೆರಿ ಫಾಸ್ಟ್ ಫಾರ್ ಯು, ಭಾಳ ವೇಗವಾಗಿ ಹೊಂಟದಂದರೆ ಐ ಆಮ್ ಟ್ರೈಂಗ್ ಟು ಕವರ್ ಆಲ್ ದ ಥಿಂಗ್ಸ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅದರ ಜೊತೆಗೆ ನೀವು 8x ಅಥವಾ 0.8x 0.9x ಇಟ್ಕೊಂಡು ಆ ಸ್ಪೀಡಲ್ಲಿ ನೀವು ನೋಡ್ಲಿಕ್ಕೆ ಟ್ರೈ ಮಾಡ್ಬೋದು. ಯು ವಿಲ್ ಫೀಲ್ ಕಂಫರ್ಟೇಬಲ್, ಡೋಂಟ್ ವರಿ. ಒಂದು ವೇಳೆ ನಿಮಗೆ ಇದು ಭಾಳ ಸ್ಲೋ ಅನಿಸ್ಲಿತ್ತ ಅಂದರೆ ಯು ಕ್ಯಾನ್ ಇನ್ಕ್ರೀಸ್ ದ ಸ್ಪೀಡ್, ದಟ್ ಈಸ್ ಇಟ್. ಓಕೆನಾ, ದೇರ್ ಶುಡ್ ನಾಟ್ ಬಿ ಎನಿ ಕಂಪ್ಲೇಂಟ್ ರಿಗಾರ್ಡಿಂಗ್ ದ ಸ್ಪೀಡ್. ನಾನು ಫಾಸ್ಟಾಗಿ ಮಾಡ್ಲಿತ್ತೇನೆ, ಬಟ್ ಅರ್ಥನೂ ಮಾಡಿಸ್ಲಿತ್ತೇನೆ ನಿಮಗೆ. ನೀವು ಅದನ್ನು ಕಡಿಮೆನೂ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೋಬೋದು. ಓಕೆನಾ, ಸೊ ಇವಾಗ ನೋಡಿರಿ, ನಾನು ಏನು ಮಾಡ್ಲಿತ್ತೆ ಅಂದರೆ ಇಲ್ಲಿ ಹೈ ಪ್ರೆಷರ್ ಕಡೆಗೆ ಮೋಡಗಳ ರಚನೆ ಆಗುವುದಿಲ್ಲ, ಆದರೆ ಲೋ ಪ್ರೆಷರ್ ಕಡೆಗೆ ಮೋಡಗಳ ರಚನೆ ಆಗ್ಲಿತ್ತದ. ಇವಾಗ ಈ ಥಾರ್ ಮರುಭೂಮಿ ಮೇಲೆ ನೀವು ನೋಡ್ರಿ, ಥಾರ್ ಮರುಭೂಮಿ ಮೇಲೆ ನೋಡಿದಾಗ ಸರ್ ಎಕ್ಸಾಕ್ಟ್ಲಿ ಇಲ್ಲಿ ಏನಿದೆ ಗೊತ್ತಾ, ಒಂದು ಅಕ್ಷಾಂಶ ಐತಿ. ಓಕೆನಾ, ನಾನು ಗ್ರೀನ್ ಕಲರ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಈ ಅಕ್ಷಾಂಶದ ಯಾವ ಅಕ್ಷಾಂಶ ಅಂತ ಕೇಳ್ಬಿಟ್ರೆ 30 ಡಿಗ್ರಿ ಉತ್ತರ ಅಕ್ಷಾಂಶ ಸರ್. ಇದು ಈ 30 ಡಿಗ್ರಿ ಉತ್ತರ ಅಕ್ಷಾಂಶದ ಮೇಲೆ ವಿಚಾರ ಮಾಡ್ರಿ, ಯಾವ ಪ್ರೆಷರ್ ಬೆಲ್ಟ್ ಇರ್ತದ, ಹೈ ಪ್ರೆಷರ್ ಬೆಲ್ಟ್ ಇರ್ತದೆ ಸರ್. ಈಗ ಜಸ್ಟ್ ಹೇಳಿದೆ ನಾನು, ಈ ಭೂಮಿ ಮೇಲೆ ತೋರಿಸಿದ್ನಲ್ಲ, 30 ಡಿಗ್ರಿ ಉತ್ತರದ ಮೇಲೆ ಹೈ ಪ್ರೆಷರ್ ಬೆಲ್ಟ್ ಐತಿ. ಆದ್ದರಿಂದ ಹೈ ಪ್ರೆಷರ್ ಬೆಲ್ಟ್ ಇತ್ತು ಅಂದರೆ ವಿಚಾರ ಮಾಡ್ರಿ, ಮಾರುತಗಳು ಊರ್ಧ್ವಮುಖವಾಗಿ ಮೇಲ್ಗಡೆ ಹೋಗದೆ ಕೆಳಗಡೆ ಬರ್ತಿರ್ತಾವೆ. ಕೆಳಗಡೆ ಬಂದಾಗ ಅಲ್ಲಿ ಯಾವುದೇ ರೀತಿ ಮೋಡಗಳ ರಚನೆ ಆಗಂಗಿಲ್ಲ. ಮೋಡಗಳ ರಚನೆ ಆಗಲಿಲ್ಲ ಅಂದರೆ ಮಳೆನೂ ಕೂಡ ಬರಂಗಿಲ್ಲ. ಆದ್ದರಿಂದ ನಾವು ಒಂದನೇ ರೀಸನ್ನ ಪ್ರಾಪರ್ ಆಗಿ ಈ ರೀತಿ ಬರ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆನಾ, ಏನಂತ ಬರಿಬೋದು ಸರ್, 30 ಡಿಗ್ರಿ ಉತ್ತರದ ಮೇಲೆ 30 ಡಿಗ್ರಿ ಉತ್ತರದ ಮೇಲೆ ನಿರಂತರ ಅಧಿಕ ಒತ್ತಡ ಪಟ್ಟಿ ಕಂಡುಬರುವುದರಿಂದ. ಓಕೆನಾ, ಪಟ್ಟಿ ಕಂಡುಬರುವುದು. ಓಕೆನಾ, ಸೊ ಈ ರೀತಿ ಐತಂತ ನಿಮಗೆ ಗೊತ್ತಿರಬೇಕು. ಮಳೆಯ ಪ್ರಮಾಣ ಅತಿ ಕಡಿಮೆ ಯಾಕಂತ ಕೇಳ್ಬಿಟ್ರೆ ಆರಾಮ್ಸೆ ನೀವು ಈ ಒಂದು ಕಾರಣವನ್ನು ಬರಿಬಹುದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದರ ಜೊತೆಗೆ ಮತ್ತೊಂದು ಕಾರಣ ಐತೆ ಸರ್. ಈ ಎರಡನೇ ಕಾರಣನೂ ಕೂಡ ಭಾಳ ಇಂಪಾರ್ಟೆಂಟ್ ಅನ್ಕೊಡ್ರಿ ನಮಗೆ. ಓಕೆನಾ, ಫಾರ್ ಎಕ್ಸಾಂಪಲ್ ವಿಚಾರ ಮಾಡಿರಿ, ನಾನೇನು ಮಾಡ್ತೀನಿ ಅಂದರೆ ಇಲ್ಲೇ ಏನಪ್ಪ ಅಂದರೆ ಇಲ್ಲಿ ನಮ್ಮ ಇಂಡಿಯಾವನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅನ್ಕೊಳ್ರಿ. ಈ ಥರ ಇಂಡಿಯಾವನ್ನು ಡ್ರಾ ಮಾಡಿ ಅನ್ಕೊಳ್ರಿ. ಈ ಥರ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಂಡಿಯಾ ಈ ಥರ ಐತೆ ಅನ್ಕೊಳ್ರಿ. ಓಕೆ, ಹಿಂಗೈತೆ ಅನ್ಕೊಳ್ರಿ. ಓಕೆ, ಈ ಥರ ಇಂಡಿಯಾ ಇದ್ದಾಗ ವಿಚಾರ ಮಾಡ್ರಿ, ಈ ಇಂಡಿಯಾದಲ್ಲಿ ಅಥವಾ ಈ ಭಾರತಕ್ಕೆ ಅತ್ಯಂತ ಪ್ರಮುಖವಾಗಿ ಅಥವಾ 80% ಮಳೆಯನ್ನು ತರುವಂಥ ಯಾವ್ದಾರ ಮಾರುತಗಳದಾವ ಅಂದರೆ ಸರ್ ಡೆಫಿನೆಟ್ಲಿ ಈ ಮಾರುತಗಳು ಸರ್. ಓಕೆನಾ, ಈ ಮಾರುತಗಳದಾವ. ಈ ಮಾರುತಗಳಿಗೆ ನಾವು ಫೇಮಸ್ಲಿ ನಾವೇನಂತ ಕರಿತೀವಿ ಗೊತ್ತಾ, ಈ ಮಾರುತಗಳಿಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ನೈಋತ್ಯ ಮಾನ್ಸೂನ್ ಮಾರುತಗಳು ಅಥವಾ ನೈಋತ್ಯ ಮಾನ್ಸೂನ್ಗಳು ಅಂತಲೂ ಕರೀತಾರೆ. ಓಕೆ, ನೈಋತ್ಯ ಮಾನ್ಸೂನ್ ಅಂತಲೂ ಕರೀತಾರೆ. ಈ ನೈಋತ್ಯ ಮಾನ್ಸೂನಿಂದ ನಮಗೆ 80% ಅಷ್ಟು ಮಳೆ ಬರ್ತದೆ. ಎಲ್ಲಿ? ಭಾರತದಲ್ಲಿ 75ರಿಂದ 80% ಅಷ್ಟು ಮಳೆ ಬರ್ತದೆ. ಅದರ ಜೊತೆಗೆ ನೀವು ಈ ಒಂದು ಭಾಗವನ್ನು ನೋಡಿದರೆ ಸರ್, ಮರುಭೂಮಿ ಇರ್ತಕ್ಕಂಥ ಒಂದು ಭಾಗವನ್ನು ನೋಡಿದರೆ ಎಕ್ಸಾಕ್ಟ್ಲಿ ಅರಾವಳಿ ಹಿಂಗೆ ಕಾಣ್ಲಿತ್ತಾವೆ. ವಿಚಾರ ಮಾಡಿರಿ, ಅರಾವಳಿ ಈ ಥರ ಕಂಡುಬರ್ಲಿತ್ತಾವೆ. ಅದರ ಜೊತೆಗೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಈ ಥರ ಕಂಡುಬಂದರೆ ವಿಚಾರ ಮಾಡಿರಿ, ಆ ಅರಾವಳಿ ಪರ್ವತಗಳು ಈ ನೈಋತ್ಯ ಮಾನ್ಸೂನ್ಗಳಿರ್ತಕ್ಕಂಥ ತೇವಾಂಶವನ್ನು ಅಥವಾ ಮಾಯ್ಶ್ಚರ್ ಕಂಟೆಂಟನ್ನು ತಡೆ ಹಿಡಿಬಹುದಾ ನೀವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಒಂದು ವೇಳೆ ಈ ಪರ್ವತ ಈ ಥರ ಇದ್ದು ಇಲ್ಲೇನಾದರೂ ನೈಋತ್ಯ ಮಾನ್ಸೂನ್ ಮಾರುತಗಳು ಈ ಥರ ಬಂದಿದ್ರೆ 100% ಸರ್ ಈ ಅರಾವಳಿ ಪರ್ವತ ಈ ಮಾರುತಗಳಲ್ಲಿರ್ತಕ್ಕಂಥ ತೇವಾಂಶವನ್ನು ತಡೆ ಹಿಡಿದು ಮೋಡಗಳ ರಚನೆಯನ್ನು ಮಾಡಿ ಏನು ಮಾಡಿಬಿಡ್ತಿತ್ತು ಅಂದರೆ ಮಳೆಯನ್ನು ಸುರಿಸ್ಬಿಡ್ತಿತ್ತು ಅಥವಾ ಮಳೆ ಬರೋ ಥರ ಒಂದು ಪ್ರಭಾವವನ್ನು ಬೀರ್ತಿತ್ತು. ಅಂದರೆ ಇದನ್ನು ನಾವು ಕ್ಲೈಮೇಟಾಲಜಿ ಒಳಗೆ ಕಲಿತೇವೆ ಮತ್ತೊಂದು ಸರಿ. ಓಕೆನಾ, ಫಾರ್ ಎಕ್ಸಾಂಪಲ್ ಪರ್ವತ ಮಳೆ ಅನ್ನೋದ್ರ ಬಗ್ಗೆ ಗೊತ್ತಿರ್ತದೆ ನಿಮಗೆ. ಈ ಥರ ನಾನು ಪರ್ವತ ಡ್ರಾ ಮಾಡಿ ಅನ್ಕೊಳ್ರಿ, ಈ ಥರ ಪರ್ವತ ಡ್ರಾ ಮಾಡಿದಾಗ ಇಲ್ಲಿ ಸಮುದ್ರದಿಂದ ಬರ್ತಿರ್ತಕ್ಕಂಥ ಈ ಒಂದು ಮಾರುತಗಳು ಈ ಪರ್ವತವನ್ನು ತಾಗಿ ಮೇಲ್ಗಡೆ ಏರಿ ಮೋಡಗಳ ರಚನೆಯನ್ನು ಮಾಡಿಕೊಂಡು ಏನು ಬರ್ತಿರ್ತಾವೆ ಅಂದರೆ ಮಳೆ ಬರ್ತಿರ್ತದೆ. ಓಕೆನಾ, ಅಂದರೆ ಆ ಪರ್ವತ ಆ ಒಂದು ತೇವಾಂಶವನ್ನು ಮಾರುತವನ್ನು ಮೇಲೇರಿಸ್ಬೇಕು ಅಥವಾ ತಡೆ ಹಿಡಿಬೇಕು, ಅಂದಾಗಲೇ ಅಲ್ಲೇ ಪರ್ವತ ಮಳೆ ಬರ್ತದೆ, ಇಲ್ಲಾಂದರೆ ಬರೋಂಗಿಲ್ಲ. ಒಂದು ವೇಳೆ ವಿಚಾರ ಮಾಡಿರಿ, ಈ ಅರಾವಳಿ ಈ ಮ್ಯಾಪಲ್ಲಿ ಅರಾವಳಿಯನ್ನು ನೋಡಿರಿ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ನೋಡಿರಿ. ಎರಡೂ ಸಮಾನಾಂತರವಾಗಿರ್ತಕ್ಕಂಥ ಕಾರಣದಿಂದ ಅಲ್ಲೇನಾಗ್ಲಿದೆ ಅಂದರೆ ಅರಾವಳಿ ಪರ್ವತಗಳು ಈ ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ತಡೆ ಹಿಡಿಯಲಿಕ್ಕೆ ಆಗ್ತಿಲ್ಲ. ಆದ್ದರಿಂದ ಏನಾಗ್ಲಿತ್ತು ಅಂದರೆ ಅಲ್ಲೇ ಪರ್ವತ ಮಳೆನೂ ಕೂಡ ಬರ್ತಿಲ್ಲ. ಆದ್ದರಿಂದ ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ ಅಂತ ನೀವು ಆರಾಮ್ಸೆ ಬರ್ಕೋಬಹುದು. ಓಕೆನಾ, ಸೊ ಎರಡನೇ ಪಾಯಿಂಟನ್ನು ಬರ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ, ಯಾಕೆ ಮಳೆ ಕಡಿಮೆ ಬರ್ಲಿತ್ತ ಇಲ್ಲ. ಓಕೆ, ಸೊ ನೈಋತ್ಯ
ಮಾನ್ಸೂನ್ಗಳಿಗೆ ಅರಾವಳಿ ಪರ್ವತ ಸಮಾನಾಂತರವಾಗಿದೆ ಅಥವಾ ಇದನ್ನ ಇಂಗ್ಲೀಷಲ್ಲಿ ಪ್ಯಾರಲಲ್ ಅಂತ ಕರಿತೀವಿ. ಪ್ಯಾರಲಲ್, ದೇ ಆರ್ ಪ್ಯಾರಲಲ್ ಟು ಒನ್ ಎನದರ್ ಅಂದಂಗೆ ಅರ್ಥ. ಓಕೆನಾ, ದೇ ಆರ್ ಪ್ಯಾರಲಲ್ ಟು ಒನ್ ಎನದರ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದೇ ಆರ್ ಪ್ಯಾರಲಲ್ ಟು ಒನ್ ಎನದರ್. ಆಸ್ ಅ ರಿಸಲ್ಟ್ ವಿ ಆರ್ ನಾಟ್ ಏಬಲ್ ಟು ಸಿ ಮೋರ್ ಅಮೌಂಟ್ ಆಫ್ ರೈನ್ಫಾಲ್ ಫಾಲಿಂಗ್ ಹಿಯರ್. ಈ ಒಂದು ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇತ್ತಂತೆ ಗೊತ್ತಾಗ್ತದೆ ಈ ಎರಡು ರೀಸನ್ಸ್ಗಳಿಂದ. ಒಂದು ವೇಳೆ ಥಾರ್ ಮರುಭೂಮಿ ಯಾಕೆ ರಚನೆಗೊಂಡದಂತ ಕೇಳ್ಬಿಟ್ರೆ ಮಳೆಯ ಪ್ರಮಾಣ ಕಡಿಮೆ ಇರತಕ್ಕಂಥ ಕಾರಣದಿಂದ. ಅದರ ಜೊತೆಗೆ ಮಳೆಯ ಪ್ರಮಾಣ ಎದಕ್ಕೆ ಕಡಿಮೆ ಇತ್ತಂತ ಕೇಳ್ಬಿಟ್ರೆ ನೀವು ಆರಾಮ್ಸೆ 30 ಡಿಗ್ರಿ ಉತ್ತರದ ಮೇಲೆ, ಅಥವಾ ಈ ಒಂದು ವಲಯವನ್ನು ಉತ್ತರ ಉಪೋಷ್ಣ ವಲಯ ಅಂತಲೂ ಕರೀತಾರೆ. ಉತ್ತರ ಉಪೋಷ್ಣ ವಲಯದ ಮೇಲಿರ್ತಕ್ಕಂತಹ ಅಧಿಕ ವಾಯುಭಾರ ಅಥವಾ ಅಧಿಕ ಒತ್ತಡ ಪಟ್ಟಿಯ ಪ್ರಭಾವದಿಂದ, ಹಾಗೂ ನೈಋತ್ಯ ಮಾನ್ಸೂನ್ಗಳು ಮತ್ತು ಅರಾವಳಿಗಳು ಒಂದಕ್ಕೊಂದು ಪರಸ್ಪರ ಸಮಾನಾಂತರವಾಗಿರ್ತಕ್ಕಂಥ ಕಾರಣದಿಂದ ಅರಾವಳಿಗಳು ಯಾವುದೇ ರೀತಿ ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ತಡೆ ಹಿಡಿಲಿಕ್ಕೆ ಆಗದೆ ಅಲ್ಲಿ ಯಾವುದೇ ರೀತಿ ಪರ್ವತ ಮಳೆಯನ್ನು ಸುರಿಸ್ತಿಲ್ಲ. ಆದ್ದರಿಂದ ಇಲ್ಲೇನಾಗದಂದ್ರೆ ಇಲ್ಲಿ ಮಳೆ ಪ್ರಮಾಣ ಬಹಳಷ್ಟು ಕಡಿಮೆ ಬರಲಿರ್ತದೆ. ಓಕೆನಾ, ಸೊ ರಚನೆ ಎಲ್ಲರಿಗೂ ಅರ್ಥ ಆಗದ ಅನ್ಕೊಂಡೆ ನಾನು. ಈ ರಚನೆ ಇತ್ತು ಅಂದರೆ ಆರಾಮ್ಸೆ ನೀವು ಬಹಳಷ್ಟು ಪಾಯಿಂಟ್ಸ್ಗಳನ್ನು ನೀವು ಅರ್ಥ ಮಾಡ್ಕೋಬಹುದು. ಓಕೆನಾ, ಸೊ ಅರಾವಳಿ ಪರ್ವತಗಳನ್ನು ಈ ಒಂದು ಥಾರ್ ಮರುಭೂಮಿ ಕಡೆ ನೋಡ್ರಿ. ಈ ಅರಾವಳಿ ಪರ್ವತಗಳ ಒಂದು ಇಂಪಾರ್ಟೆನ್ಸ್ ಅನ್ನು ಹೇಳ್ತೇನೆ ನಾನು. ಓಕೆನಾ ಸರ್, ಅರಾವಳಿ ಪರ್ವತಗಳು ಈ ಥಾರ್ ಮರುಭೂಮಿ ಏನೈತಲ್ಲ ಅದರ ವಿಸ್ತರಣೆಯನ್ನು ತಡೆಗಟ್ಟುವಂಥ ಕೆಲಸ ಮಾಡ್ಲಿರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಥಾರ್ ಮರುಭೂಮಿ ಮೇಲೆ ಬಹಳಷ್ಟು ಮಾರುತಗಳು ಬೀಸ್ತಿರ್ತಾವೆ ಭಾರತದ ಕಡೆ. ಥಾರ್ ಮರುಭೂಮಿಯಿಂದ ಭಾರತದ ಕಡೆಗೆ ಮಾರುತಗಳು ಬೀಸೋದನ್ನು ನೋಡ್ತೇವೆ. ಫಾರ್ ಎಕ್ಸಾಂಪಲ್ ನೀವು ಆಂಧಿ ಅಂತ ಕೇಳಿರಿ, ಲೂ ಅಂತ ಸ್ಥಳೀಯ ಮಾರುತಗಳನ್ನು ಕೇಳಿರಿ. ಎಲ್ಲ ಮಾರುತಗಳು ಈ ಥರ ಬರುವಾಗ ವಿಚಾರ ಮಾಡಿರಿ, ಒಂದು ವೇಳೆ ಅರಾವಳಿ ಇದ್ದಿರಲಿಲ್ಲ ಅಂದರೆ ಈ ಥಾರ್ ಮರುಭೂಮಿಯ ಒಂದು ಏರಿಯಾ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ ಕಡೆನೂ ಕೂಡ ವಿಸ್ತರಣೆಗೊಂಡು ಬಿಡ್ತಿತ್ತು. ಆದರೆ ಇವಾಗ ಅರಾವಳಿ ಇರ್ತಕ್ಕಂಥ ಕಾರಣದಿಂದ ಇಲ್ಲಿ ಏನಾಗ್ಲಿತ್ತ ಅಂದರೆ ಇದು ಈ ಮರುಭೂಮಿಯ ವಿಸ್ತರಣೆಯನ್ನು ತಡೆ ಹಿಡ್ಲಿಕ್ಕೆ ನಂಗೆ ಅರ್ಥ. ಓಕೆನಾ, ಅರಾವಳಿಗಳು ಮರುಭೂಮಿಯ ವಿಸ್ತರಣೆಯನ್ನು ತಡೆ ಹಿಡಿಯುವುದು ಅಂತ ಗೊತ್ತಿರಬೇಕು. ಓಕೆನಾ, ತಡೆ ಹಿಡಿಯುವುದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅರಾವಳಿಗಳು ಮರುಭೂಮಿಯ ವಿಸ್ತರಣೆಯನ್ನು ತಡೆ ಹಿಡಿಯುವುದು. ಇದರ ಜೊತೆಗೆ ಈ ಥಾರ್ ಮರುಭೂಮಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವ್ಯಾವ ಖನಿಜಗಳು ಕಂಡುಬರ್ತಾವೆ ಅಂತೇಳಿ ಕೇಳಿಬಿಟ್ರೆ, ಖನಿಜಗಳನ್ನು ನೀವು ನೋಡ್ರಿ. ಈ ಖನಿಜಗಳಲ್ಲಿ ನಿಮಗೇನು ಕಂಡುಬರೋದು ಅಂದರೆ ಒಂದು 3 ಪ್ರಮುಖ ಖನಿಜಗಳು ಕಂಡುಬರ್ತಿರ್ತಾವೆ. ಓಕೆನಾ, ಈ 3 ಪ್ರಮುಖ ಖನಿಜಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಇಲ್ಲಿ ಕಲ್ಲಿದ್ದಲು ಸಿಗ್ತದೆ ಸರ್. ಕಲ್ಲಿದ್ದಲು. ಓಕೆ ಸರ್, ಕಲ್ಲಿದ್ದಲು ಸಿಗ್ತದ. ಯಾವ ಟೈಪ್ ಆಫ್ ಕಲ್ಲಿದ್ದಲು ಸಿಗ್ತದೆ ಈ ಒಂದು ಭಾಗದಲ್ಲಿ? ಯಾವ ಟೈಪ್ ಸಿಗ್ತದೆ ಅಂದ್ರೆ ಲಿಗ್ನೈಟ್ ಸಿಗ್ತದ. ಲಿಗ್ನೈಟ್ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ಈ ಕಲ್ಲಿದ್ದಲು ಅದರ ಟೈಪ್ಸ್ಗಳನ್ನು ಹೇಳ್ದಂಗದ. ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಬೀಟ್ ಅಂತೇಳಿ. ಈ ಲಿಗ್ನೈಟ್ ಕಲ್ಲಿದ್ದಲು ಎಕ್ಸಾಕ್ಟ್ಲಿ ಈ ಒಂದು ಮರುಭೂಮಿಯಲ್ಲೂ ಕೂಡ ಸಿಗ್ತದ. ಅದರ ಜೊತೆಗೆ ಸುಣ್ಣದಗಲ್ಲು ಸಿಗ್ತದ. ಸುಣ್ಣದಗಲ್ಲು ಸಿಮೆಂಟನ್ನು ರೆಡಿ ಮಾಡಲಿಕ್ಕೆ ಯೂಸ್ ಮಾಡ್ತಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಾ ಮಟೀರಿಯಲ್ ಇದು ಸುಣ್ಣದಗಲ್ಲು ಅಂದರೆ. ಓಕೆನಾ, ಸುಣ್ಣದಗಲ್ಲು. ಅದಾದ ನಂತರ ನಾವು ಮತ್ತೊಂದು ಖನಿಜವನ್ನು ನೋಡ್ತೀವಿ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಜಿಪ್ಸಮ್ ಅಂತ ಕರಿತೀವಿ. ಜಿಪ್ಸಮ್. ಸೊ ಈ 3 ಖನಿಜಗಳ ಪ್ರಮಾಣಗಳನ್ನು ನಾವು ಥಾರ್ ಮರುಭೂಮಿಯಲ್ಲಿ ಕಾಣಬಹುದು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ, ಇದೆಲ್ಲ ಆದ ನಂತರ ವಿಚಾರ ಮಾಡ್ರಿ, ಇಲ್ಲಿ ಎಕ್ಸಾಕ್ಟ್ಲಿ ಇದೇ ಪ್ರದೇಶದ ಮೇಲೆ ನಾವೇನು ನೋಡ್ಲಿತ್ತೀವಿ ಅಂದರೆ ಒಂದು ಪ್ಲೇಸನ್ನು ನೋಡ್ಲಿತ್ತೀವಿ. ಈ ಪ್ಲೇಸಿಗೆ ನಾವು ಏನಂತ ಕರಿತೀವಿ ಅಂದರೆ ಅಜ್ಮೇರ್ ಅಂತ ಕರಿತೀವಿ. ಅಜ್ಮೇರ್. ಈ ಅಜ್ಮೇರಿಂದ ಒಂದು ನದಿ ಉಗಮಗೊಳ್ಳುವುದನ್ನು ನೋಡ್ತೀವಿ. ಈ ನದಿ ಸರ್ ಈ ರೀತಿ ಬರ್ಲಿತ್ತದ ಅನ್ಕೊಟ್ಟು, ಈ ರೀತಿ ಬಂದು ನಮ್ಮ ರನ್ ಆಫ್ ಕಚ್ಚಿಗೆ ಸೇರ್ಕೊಳ್ಳಿತ್ತದ. ಈ ನದಿಗೆ ನಾವೇನಂತ ಕರಿತೇವೆ ಗೊತ್ತಾ? ಈ ನದಿಗೆ ಲೂನಿ ಅಂತ ಕರಿತೀವಿ. ಓಕೆನಾ, ಸೊ ಅತ್ಯಂತ ಪ್ರಮುಖ ನದಿ ಮತ್ತು ಒಂದೇ ಒಂದು ನದಿ ನಮ್ಮ ಥಾರ್ ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂಥ ನದಿಗಳಲ್ಲಿ. ಓಕೆನಾ, ಸೊ ಆದ್ದರಿಂದ ನಾನು ಏನು ಮಾಡ್ತೇನೆ ಅಂದರೆ ಈ ಒಂದು ಬಾಕ್ಸಲ್ಲಿ ಫುಲ್ ಕಾನ್ಸಂಟ್ರೇಷನ್ ಪ್ರಮುಖ ನದಿ ಅಂತ ಬರಿತೀನಿ. ಪ್ರಮುಖ ನದಿ ಅಂತ ಬರಿತೀನಿ. ಈ ಪ್ರಮುಖ ನದಿ ಯಾವುದಪ್ಪ? ಈ ಥಾರ್ ಮರುಭೂಮಿಯಲ್ಲಿ ಏನಪ್ಪಾ ಅಂದರೆ ಚಲಿಸ್ತಿರ್ತಕ್ಕಂಥ ಅಥವಾ ಹರಿತಿರ್ತಕ್ಕಂಥ ನದಿ ಯಾವುದು ಅಂತ ಕೇಳ್ಬಿಟ್ರೆ ಲೂನಿ ಅಂತ ಬರಿಬೋದು. ಓಕೆನಾ, ಸೊ ಲೂನಿ ನದಿ. ಈ ಲೂನಿ ನದಿಗೆ ಇನ್ನೂ 2 ಹೆಸರಲ್ಲೇನು ಕರೀತಾರೆ ಸರ್. ಲೂನಿ ನದಿಗೆ ಲವಣಾವತಿ ಅಂತಲೂ ಕರೀತಾರೆ. ಲವಣಾವತಿ. ಯಾಕಂದರೆ ಇಲ್ಲಿ ಎವಾಪರೇಷನ್ ಜಾಸ್ತಿ ಆಗ್ತಿರ್ತದ ಸರ್. ಎವಾಪರೇಷನ್ ಅಥವಾ ಆವಿಯಾಗುವಿಕೆ ಜಾಸ್ತಿ ಆದಾಗ ಅಲ್ಲಿರ್ತಕ್ಕಂಥ ಲವಣಗಳು ಅಲ್ಲೇ ಶ್ರೇಣೀಕರಣಗೊಳ್ಳುವಂಥ ಕಾರಣದಿಂದ ಇದು ಈ ಒಂದು ನೀರಿನ ಒಂದು ಏನಪ್ಪಾ ಅಂದರೆ ಲವಣತೆ ಭಾಳ ಜಾಸ್ತಿ ಇರ್ತದೆ. ಆದ್ದರಿಂದ ಈ ನೀರು ಪೂರ್ತಿ ಉಪ್ಪು ನೀರು ಇರ್ತದೆ ಅನ್ಕೊಟ್ರಿ. ಲವಣಾವತಿ ಆದ ನಂತರ ಇದಕ್ಕೆ ಸಾಗರಮತಿ ಅಂತಲೂ ಕರೀತಾರೆ. ಸಾಗರಮತಿ ಅಂತ ಒಂದು ನದಿ ಕಂಡುಬರೋದು. ಓಕೆನಾ, ಸೊ ಲೂನಿ, ಲವಣಾವತಿ, ಸಾಗರಮತಿ ಎಲ್ಲ ಒಂದೇ ನದಿಗಳ ಹೆಸರುಗಳು. ಓಕೆನಾ, ಇನ್ನೊಂದು ನದಿನೂ ಕಂಡುಬರ್ತದೆ ಸಬರ್ಮತಿ ಅಂತೇಳಿ. ಆ ಸಬರ್ಮತಿ ಬೇರೆದು, ಸಾಗರಮತಿ ಬೇರೆದು. ಬೇಕಂದ್ರೆ ನಾನು ಸಬರ್ಮತಿ ತೋರಿಸೋದಿದ್ರೆ ಈ ರೀತಿ ತೋರಿಸೋದು ನೋಡ್ರಿ. ಓಕೆನಾ, ಇಲ್ಲೊಂದು ಪ್ಲೇಸ್ ಐತಿ ಉದಯ್ಪುರ್ ಅಂತೇಳಿ. ಆ ಉದಯ್ಪುರಿಂದ ಅಹಮದಾಬಾದ್ ಮೂಲಕ
ಗಲ್ಫ್ ಆಫ್ ಕಂಬತ್ತಿಗೆ ಸೇರುವಂಥ ಈ ನದಿಗೆ ನಾವು ಸಬರ್ಮತಿ ಅಂತ ಕರಿಬೋದು. ಬಟ್ ಲೂನಿಗೆ ಏನಂತ ಕರೀತಾರೆ ಅಂದರೆ ಸಾಗರ್ಮತಿ ಅಂತ ಕರೀತಾರೆ. ಈ ಸಾಗರ್ಮತಿ ಈ ನದಿ ಅಥವಾ ಲೂನಿ ಈ ನದಿ ಅಜ್ಮೀರ್ ಅನ್ನೋ ಪ್ಲೇಸಿಂದ, ಯಾವ ಪ್ಲೇಸಿಂದ? ಅಜ್ಮೀರ್ ಅನ್ನೋ ಪ್ಲೇಸಿಂದ ಎಲ್ಲಿವರೆಗೆ ಹೋಗ್ತದ? ರನ್ ಆಫ್ ಕಚ್ವರೆಗೂ ಹೋಗ್ತದ. ಎಲ್ಲಿ ಮಟ್ಟ ಹೋಗ್ತದ? ರನ್ ಆಫ್ ಕಚ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಒಂದು ಪ್ಲೇಸಸ್ಗಳ ಕಡೆ ಹೋಗ್ತದಂತ ಗೊತ್ತಿರ್ಬೇಕು ನಿಮಗೆ. ಪ್ರಮುಖ ನದಿ ಗೊತ್ತಾಯ್ತು ಅನ್ಕೊಂಡೇನೆ. ಇದರ ಜೊತೆಗೆ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಾರು ನೀವು ನೆನ್ಪಿಡ್ಬೇಕು ಅಂದರೆ, ಸರ್ ಪ್ರಾಚೀನ ಕಾಲದಲ್ಲಿ ಇದೇ ಪ್ರದೇಶದಲ್ಲಿ ಒಂದು ನದಿ ಹರಿತಿತ್ತಂತ. ಈ ನದಿಗೆ ನಾವು ಏನಂತ ಕರಿತೀವಿ ಗೊತ್ತಾ? ಗಗ್ಗರ್ ಹಾಕ್ರಾ ನದಿ ಅಂತ ಕರಿತೀವಿ. ಓಕೆನಾ? ಗಗ್ಗರ್ ಹಾಕ್ರಾ ನದಿ. ಸರ್ ಗಗ್ಗರ್ ಹಾಕ್ರಾ ನದಿ ಅಂತ ಕೇಳಿರ್ಬೋದು ನೀವು. ಓಕೆನಾ? ಈ ಗಗ್ಗರ್ ಹಾಕ್ರಾ ನದಿಗೆನೆ ನಾವೇನಂತ ಕರಿತೀವಿ ಗೊತ್ತಾ? ಸರಸ್ವತಿ ನದಿ ಅಂತ ಕರಿತೀವಿ. ಎಂತ ಕರಿತೀವಿ? ಸರಸ್ವತಿ ನದಿ. ಇದು ಮುಂಚೆ ಇತ್ತು ಸರ್, ಬಟ್ ಇವಾಗಿಲ್ಲ. ಓಕೆನಾ? ಸೊ ಇವಾಗ ನಾನು ಲವಣಾವತಿ ಅಥವಾ ಲೂನಿ ಬಗ್ಗೆನೂ ಹೇಳಿದ್ದೆ. ಸರ್ ಇದೇನಪ್ಪ ಅಂದರೆ ಈ ನದಿಗೆ ನಾವು ಏನಂತ ಕರಿಬೋದು ಅಂದರೆ, ವಿಚಾರ ಮಾಡಿರಿ, ಈ ನದಿ ಸರ್ ಯಾವಾಗ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬರ್ತದಲ್ಲೇ ಆವಾಗಲೇ ಮಾತ್ರ ಇದು ಹರಿತಿರ್ತದೆ. ಇಲ್ಲಾಂದರೆ ಉದಿದ್ದ ಟೈಮ್ ಒಳಗೆ ಆ ನದಿ ಕಾಣ್ತಿರಂಗಿಲ್ಲ. ಆದ್ದರಿಂದ ಈ ನದಿಗೆ ನಾವು ಅಲ್ಪಕಾಲಿಕ ನದಿ ಅಂತ ಕರಿಬೋದು. ಅಥವಾ ಇಂಗ್ಲೀಷಲ್ಲಿ ಇದನ್ನು ಫೇಮಸ್ ಆಗಿ ಎಫಿಮೆರಲ್ ರಿವರ್ ಅಂತಲೂ ಕರೀತಾರೆ. ಎಫಿಮೆರಲ್ ರಿವರ್ ಅಂತಲೂ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಫಿಮೆರಲ್ ರಿವರ್. ನಾ ಇವಾಗ ಇಂಗ್ಲೀಷಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಬರೆದಾಗ ಯು ಶುಡ್ ನಾಟ್ ಗೆಟ್ ಡಿಸಟರ್ನ್ಡ್, ಅಥವಾ ನಿಮಗೆ ಟಫ್ ಅನ್ನಿಸ್ಬಾರ್ದಿತ್ತು. ಯಾಕಂದರೆ ಸಮ್ಟೈಮ್ಸ್ ಈ KPSC ಮತ್ತು KEA ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ ಪ್ರಾಪರಾಗಿ ಟ್ರಾನ್ಸ್ಲೇಷನ್ ಆಗಿರಂಗಿಲ್ಲ. ಪ್ರಾಪರಾಗಿ ಟ್ರಾನ್ಸ್ಲೇಷನ್ ಆಗದೇ ಇದ್ದಾಗ ಅವರು ಅಲ್ಲೇ ಪ್ರೀ ಕಂಡೀಷನ್ಸ್ಗಳನ್ನು ಕೊಟ್ಟಿರ್ತಾರೆ, ಸೂಚನೆಗಳನ್ನು ಕೊಟ್ಟಿರ್ತಾರೆ. ಯಾವುದೇ ರೀತಿ ಕನ್ನಡದಲ್ಲಿ ಮಿಸ್ಟೇಕ್ ಇದ್ದಲ್ಲಿ ನೀವು ಇಂಗ್ಲೀಷ್ ಕ್ವಶನ್ಸ್ಗಳನ್ನು ನೋಡಿ ಕರೆಕ್ಟ್ ಮಾಡ್ಕೋಬೇಕು ಅಂತೇಳಿ. ಓಕೆನಾ? ನಿಮ್ಗೆ ವಾಪಸ್ ಏನಪ್ಪ ಅಂದರೆ ಯಾವುದೇ ರೀತಿ ಅಬ್ಜೆಕ್ಷನ್ ರೈಸ್ ಮಾಡಲಿಕ್ಕೆ ಆಗಂಗಿಲ್ಲ. ಆ ರೀತಿ ಅವರು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆದ್ದರಿಂದ ಈ ಜಾಗ್ರಫಿ ಅನ್ನೋ ಸಬ್ಜೆಕ್ಟನ್ನು ನೀವು ಎರಡೂ ಲ್ಯಾಂಗ್ವೇಜಸ್ಗಳಲ್ಲಿ ನೀವು ನೋಡ್ಲಿಕ್ಕೆ ಟ್ರೈ ಮಾಡಿದರೆ ಭಾಳ ಚೆನ್ನಾಗಿರ್ತದೆ. ಓನ್ಲಿ ದೆನ್ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್ ಬೆಟರ್. ಓಕೆನಾ? ಸೊ ಆದ್ದರಿಂದ ನಿಮಗೆ ಈ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದೇ ಇರಬಾರ್ದು ಅಂತೇನೆ ನಾನು. ಓಕೆನಾ? ಅಂದರೆ ಈ ಕಡೆ ಇಂಗ್ಲೀಷು ಬರ್ತಿರ್ಬೇಕು, ಇಂಗ್ಲೀಷ್ ಕೀವರ್ಡ್ಸ್ಗಳ ಬಗ್ಗೆ ಗೊತ್ತಿರಬೇಕು, ಆ್ಯಂಡ್ ಕನ್ನಡದಲ್ಲಿ ಕಲ್ತರೂ ಕೂಡ ಕನ್ನಡದಲ್ಲಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಓಕೆ? ಸೊ ಈ ಥರ ಆಯ್ತು ಅಂದ್ಕೊಳ್ರಿ. ಓಕೆ? ಇದೆಲ್ಲ ಆದ ನಂತರ ವಿಚಾರ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್. ಈ ಒಂದು ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಮರುಭೂಮಿ ಹೆಂಗೈತೆ ಅಂದರೆ ಹೆಂಗೈತೆ ಅನ್ಕೊಳ್ರಿ. ಓಕೆ? ಮರುಭೂಮಿ ಹೆಂಗೈತೆ ಅನ್ಕೊಳ್ರಿ. ಮರುಭೂಮಿ ಹೆಂಗೈತೆ ಸರ್? ಓಕೆ? ಈ ಮರುಭೂಮಿಯ ಕೆಳಗಡೆ ನಾವೇನು ನೋಡ್ಲಿತ್ತೇವೆ ಅಂದರೆ ಒಂದು ದೊಡ್ಡ ರಾಕನ್ನು ನೋಡ್ಲಿತ್ತೇವೆ. ಈ ಥರ ರಾಕ್ ಅಂದರೆ ರಾಕ್ ಸ್ಟ್ರಾಟಾವನ್ನು ನೋಡ್ಲಿತ್ತೀವಿ, ಅಥವಾ ಒಂದು ಶಿಲೆಯ ಒಂದು ಪದರನ್ನು ನೋಡ್ಲಿತ್ತೀವಿ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಓಲ್ಡ್ ಕ್ರಿಸ್ಟಲೈನ್ ರಾಕ್ ಅಂತ ಕರೀತಾರೆ. ಓಕೆನಾ? ಓಲ್ಡ್ ಕ್ರಿಸ್ಟಲೈನ್ ರಾಕ್ ಅಂತ ಕರೀತಾರೆ. ಕ್ರಿಸ್ಟಲೈನ್ ಅಂದರೆ ಅತ್ಯಂತ ಹಳೆಯ ಕಾಲದಲ್ಲಿ ಕಂಡುಬರ್ತಕ್ಕಂತಹ ಇವು ಏನಪ್ಪ ಅಂದರೆ ಜ್ವಾಲಾಮುಖಿ ಪ್ಲೂಟೋನಿಕ್ ರಾಕ್ಸ್, ಜ್ವಾಲಾಮುಖಿ ಶಿಲೆಗಳಿವು. ಓಕೆ? ಸೊ ಈ ಶಿಲೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಯಾವ್ದಕ್ಕೆ ಕೊಡ್ಬೋದು ಅಂದರೆ ಗ್ರಾನೈಟ್ ಅಂತ ಕೊಡ್ಬೋದು ನಾನು. ಗ್ರಾನೈಟ್ ರಾಕ್ಸ್ಗಳು ಭಾಳ ಟೈಟ್ ಆಗಿರ್ತಾವೆ ಅನ್ಕೊಟ್ರಿ, ಅಥವಾ ಟೈಟ್ಲಿ ಪ್ಯಾಕ್ಡ್ ಇರ್ತಾವೆ, ಹೈ ಡೆನ್ಸ್ ಇರ್ತಾವೆ, ಸಾಂದ್ರತೆ ಭಾಳ ಜಾಸ್ತಿ ಇರ್ತದೆ. ಅದರ ಮೇಲ್ಗಡೆ ಈ ಏನಪ್ಪ ಅಂದರೆ ಮರಳು ಬಂದು ಕುಂತಿರೋದನ್ನು ನೋಡ್ತೀವಿ ನಾವು. ಓಕೆ? ಇದೆಲ್ಲ ಒಂದು ಭಾಗದ ಮೇಲೆ ಮರಳು ಬಂದು ಕುಂತದ, ಅದಕ್ಕೆ ನಾವು ಮರುಭೂಮಿ ಅಂತ ಕರೀತೀವಿ ಇದನ್ನು. ಮರಳು ಬಂದ ಕುಂತದ. ವಿಚಾರ ಮಾಡಿರಿ, ಮರಳು ಬಂದ ಸಂಚಯನಗೊಂಡಿರ್ತಕ್ಕಂಥದ್ದು. ಓಕೆ? ಸೊ ಈ ಮರಳು ಬಂದ ಸಂಚಯನಗೊಂಡಿರ್ತಕ್ಕಂಥ ಈ ಒಂದು ಭಾಗವನ್ನು ನಾವು ಮರುಭೂಮಿ ಅಂತ ಕರೀತೀವಿ. ಈಗ ಕೆಳಗಡೆ ಕ್ರಿಸ್ಟಲೈನ್ ರಾಕ್ ಇತ್ತು ಅಂದರೆ ವಿಚಾರ ಮಾಡಿರಿ, ಸಮ್ಟೈಮ್ಸ್ ಏನಾಗ್ತದೆ, ಈ ಮಳೆ ಬಂದು ಸರ್ ಇಲ್ಲಿ ಫುಲ್ ಕಾನ್ಸಂಟ್ರೇಷನ್. ಮಳೆ ಬಂದಾಗ, ಒಂದು ವೇಳೆ ಮಳೆ ಬಂದಿತ್ತು ಅಂದರೆ, ಮಳೆ ಬಂದಾಗ ಆ ನೀರು ಕೆಳಗಡೆ ಹೋಗಿ ಇಲ್ಲಿ ಶ್ರೇಣೀಕರಣಗೊಳ್ಳುವುದನ್ನು ನೋಡ್ತೀವಿ ನಾವು. ಓಕೆನಾ? ಇಲ್ಲಿ ಶ್ರೇಣೀಕರಣಗೊಂಡಿರ್ತಕ್ಕಂಥ ಈ ಮಳೆಯನ್ನು ಕರೆಕ್ಟಾಗಿ ನೋಡಿ ನೀವು, ಈ ನೀರನ್ನು. ಓಕೆ? ಈ ನೀರನ್ನು ಕರೆಕ್ಟಾಗಿ ನೋಡಿದರೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದಾರ ಮಾರುತಗಳು ಕಂಟಿನ್ಯೂಸ್ಲಿ ಈ ರೀತಿ ಬಿಸಿಲಿತ್ತು ಅಂದ್ಕೊಡ್ರಿ, ಅವಾಗ ಆ ಮಾರುತಗಳು ಏನು ಮಾಡ್ತಾ ಗೊತ್ತಾ, ಈ ಮರುಭೂಮಿಯಲ್ಲಿರ್ತಕ್ಕಂಥ ಈ ಮಾರುತಗಳು ಈ ಮರಳನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಚಲಿಸುವಂತೆ ಮಾಡಿ, ವಿಚಾರ ಮಾಡಿ ಹೆಂಗೆ ಮಾಡ್ಬಿಡ್ತಾ ಗೊತ್ತಾ ಇದನ್ನು ಸರ್? ಇಲ್ಲಿರ್ತಕ್ಕಂಥ ಪೂರ್ತಿ ಭಾಗವನ್ನು ಈ ಥರ ನಾನು ತೆಗೆದುಬಿಡ್ತೇನೆ ಅಂದ್ಕೊಳ್ರಿ. ಅಂದರೆ ಇಲ್ಲೆಲ್ಲ ಸವೆತಕ್ಕೀಡಾಗಿ ಈ ಥರ ತಗ್ಗು ಪ್ರದೇಶಗಳು ಬಂದುಬಿಟ್ಟು. ಓಕೆನಾ? ಸೊ ತಗ್ಗು ಪ್ರದೇಶಗಳು ಯಾವ ರೀತಿ ಬಂದಾವ ನೋಡ್ರಿ ಸರ್, ಈ ರೀತಿ ಬಂದುಬಿಟ್ಟು ತಗ್ಗು ಪ್ರದೇಶಗಳು. ಓಕೆ? ತಗ್ಗು ಪ್ರದೇಶ ಬಂದ ಇಲ್ಲಿರ್ತಕ್ಕಂಥ ಮರಳು ಎಲ್ಲೋಗಿ ಸಂಚಯನಗೊಂಡಿರ್ತದ, ಇಲ್ಲಿ ಈ ಥರ ಹೋಗಿ ಸಂಚಯನಗೊಂಡಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಹೋಗಿ ಸಂಚಯನಗೊಂಡ್ಬಿಟ್ಟಿರ್ತದೆ. ಇದೇನಪ್ಪ ಅಂದರೆ ಮರಳು ಹೋಗಿ ಮತ್ತೊಂದು ಭಾಗಕ್ಕೆ ಹೋಗಿ ಸಂಚಯನಗೊಳ್ಳುವುದು. ಓಕೆ? ಸೊ ಈ ಒಂದು ಮರಳು ಈ ಥರ ಸಂಚಯನಗೊಂಡದಂದರೆ ವಿಚಾರ ಮಾಡಿರಿ, ಇಂಥ ಸಂಚಯನಗೊಂಡಿರ್ತಕ್ಕಂಥ ಮರಳು ಭಾಗಗಳನ್ನು ಅಥವಾ ಭೂಸ್ವರೂಪಗಳನ್ನು ನಾವೇನಂತ ಕರಿತೀವಿ ಗೊತ್ತಾ ಸರ್? ಮರಳು ದಿಬ್ಬಗಳು ಅಥವಾ ಮರಳು ದಿಣ್ಣೆಗಳು ಅಂತ ಕರಿತೀವಿ. ಮರಳು ದಿಣ್ಣೆಗಳು ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಗೊತ್ತಾ? ಸ್ಯಾಂಡ್ ಡ್ಯೂನ್ಸ್ ಅಂತ ಕರೀತಾರೆ. ಸ್ಯಾಂಡ್ ಡ್ಯೂನ್ಸ್ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಸ್ಯಾಂಡ್ ಡ್ಯೂನ್ಸ್ಗಳನ್ನು ಲೋಕಲಿ ರಾಜಸ್ಥಾನದಾಗ ಏನಂತ ಕರೀತಾರೆ ಗೊತ್ತಾ? ಸ್ಯಾಂಡ್ ಡ್ಯೂನ್ಸ್ಗಳನ್ನು ಸರ್ ಬರ್ಖಾನ್ಸ್ ಅಂತ ಕರೀತಾರೆ. ಬರ್ಖಾನ್ಸ್ ಅಂತ ಕರೀತಾರೆ. ಇದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಬರ್ಖಾನ್ಸ್ ಅಂತ ಕರೀತಾರೆ, ಬರ್ಖಾನ್ಸ್ ಅಥವಾ ಬರ್ಚಾನ್ಸ್ ಅಂತಲೂ ಕರೀತಾರೆ. ಓಕೆನಾ?
ಇದನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಬರ್ಕಾನ್ಸ್ ಅಂದ್ರೆ ಏನು ಅಂತ ಡೈರೆಕ್ಟ್ಲಿ ಕ್ವಶನ್ಸ್ಗಳು ಬಂದ್ಬಿಡ್ತಾವೆ. ಓಕೆ, ಸೊ ಇವಾಗ ನೋಡ್ರಿ, ವಿಚಾರ ಮಾಡ್ರಿ, ನಾನು ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಭಾಗ ಈ ಥರ ಕಂಡು ಬರ್ಲಿತ್ತದ ಅನ್ಕೊಟ್ರಿ, ನಾನು ಈ ಒಂದು ಅಂತರ್ಜಲ ಹೊರಗಡೆ ಕಂಡು ಬರೋದನ್ನು ನೋಡ್ಲಿದ್ದೀನಿ. ಅಂತರ್ಜಲ ಹೊರಗಡೆ ಕಂಡು ಬಂತು ಅಂದ್ರೆ ಅಂತಿಮಟ್ಟಿಗೆ ಅಲ್ಲಿ ಎಕ್ಸಾಕ್ಟ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಸರೋವರದ ರಚನೆಗೊಳ್ಳೋದನ್ನು ನೋಡ್ತೀವಿ ನಾವು. ಈ ಥರ ಒಂದು ಸರೋವರ ಬಂದ್ಬಿಟ್ಟದ ಅನ್ಕೊಟ್ರಿ, ಮೇಲ್ಗಡೆ ಕಾಣ್ಲಿತ್ತದ. ಈ ಸರೋವರಗಳಿಗೆ ಒಂದು ವೇಳೆ ಸರೋವರದ ಡೆಪ್ತ್ ಕಡಿಮೆ ಇತ್ತು ಅಂದ್ರೆ, ಆಳ ಕಡಿಮೆ ಇತ್ತು ಅಂದ್ರೆ ಅಂಥ ಸರೋವರಗಳನ್ನು ನಾವು ಏನು ಕರಿತೀವಿ ಅಂದ್ರೆ ಪ್ಲಾಯ ಅಂತ ಕರಿತೀವಿ, ಪ್ಲಾಯ. ಓಕೆನಾ, ಅಥವಾ ಲೋಕಲ್ ಇದನ್ನ ತಾಲ್ ಅಂತಲೂ ಕರೀತಾರ, ಪ್ಲಾಯ ಅಂತ ಕರೀತಾರ. ಒಂದು ವೇಳೆ ಆಳ ಭಾಳ ಜಾಸ್ತಿ ಇತ್ತು ಅಂದ್ರೆ ವಿಚಾರ ಮಾಡ್ರಿ, ಈ ಆಳ ಜಾಸ್ತಿ ಇರತಕ್ಕಂಥ ಪ್ರದೇಶಗಳನ್ನು ನಾವೇಂತ ಕರಿತೀವಿ ಅಂದ್ರೆ ಒಯೋಸಿಸ್ ಅಂತ ಕರಿತೀವಿ. ಒಯೋಸಿಸ್ ಅಂತ ಕೇಳಿರ್ಬೋದು. ಮೋಸ್ಟ್ ಫೇಮಸ್ ಎಕ್ಸಾಂಪಲ್ ಏನಪ್ಪ ಒಯೋಸಿಸ್ಗೆ ಅಂದರೆ ನೀವು ಆರಾಮ್ಸೆ ಸಾಂಬಾರ್ ಲೇಕ್ ಅಂತ ಅಥವಾ ಸಾಂಬಾರ್ ಸರೋವರ ಅಂತ ಬರಿಬೋದು. ಓಕೆನಾ, ಸಾಂಬಾರ್ ಸರೋವರ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದೆ. ಯಾರಿಗೆ? ಒಯೋಸಿಸ್ ಲೇಕ್ಸ್ಗಳಿಗೆ. ಇದರ ಜೊತೆಗೆ ದಿದ್ವಾನ ಸರೋವರ ಅಂತಲೂ ಕಂಡುಬರ್ತದೆ, ದಿದ್ವಾನ ಸರೋವರ ಅಂತಲೂ ಕಂಡುಬರ್ತದೆ. ರಾಜಸ್ಥಾನದಾಗೆ ಕಂಡುಬರ್ತಾವೆ. ಈ ಸಾಂಬಾರ್ ಸರೋವರನು ಭಾಳ ಇಂಪಾರ್ಟೆಂಟ್ ಅನ್ಕೊಟ್ರಿ, ಯಾಕಂದರೆ ನಮ್ಮ ಭಾರತದಲ್ಲಿಯೇ ಅತ್ಯಂತ ಅಧಿಕ ಪ್ರಮಾಣದಲ್ಲಿ ಲವಣತೆ ಹೊಂದಿರತಕ್ಕಂಥ ಒಂದು ಸರೋವರ ಇದು. ಸರ್, ನಿಯರ್ಲಿ ಅರೌಂಡ್ 220 ಪಾರ್ಟ್ಸ್ ಪರ್ 1000 ಅಪ್ರಾಕ್ಸಿಮೇಟ್ಲಿ ಅಷ್ಟಕೊಂಡ ಲವಣತೆಯನ್ನು ಹೊಂದೋದು ಯಾವುದು? ಸಾಂಬಾರ್ ಸರೋವರ. ಇಡೀ ಜಗತ್ತಿನಲ್ಲಿಯೇ 4ನೇ ಅತಿ ಹೆಚ್ಚು ಲವಣತೆಯನ್ನು ಹೊಂದಿರತಕ್ಕಂಥ ಒಂದು ಸರೋವರ ಇದು, ಜಲಭಾಗ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದು ಭಾಳ ಇಂಪಾರ್ಟೆಂಟ್ ಐತೆ ಅನ್ಕೊಡ್ರಿ ನಮಗೆ. ಓಕೆನಾ, ಸೊ ಇಷ್ಟೆಲ್ಲ ಆದ ನಂತರ ವಿಚಾರ ಮಾಡಿರಿ, ನಾನು ಏನು ಮಾಡ್ತೀನಿ ಅಂದ್ರೆ ವಾಪಸ್ ನಾನು ಮ್ಯಾಪಿಗೆ ಹೊಂಟೇನೆ. ಈ ಮ್ಯಾಪಲ್ಲಿ ನಾನು ಏನು ಮಾಡ್ಲಿತ್ತೆ ಅಂದರೆ ಎಕ್ಸಾಕ್ಟ್ಲಿ ಇಲ್ಲೊಂದು ಪಾಯಿಂಟನ್ನು ಬರ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಓಕೆನಾ, ಸೊ ಪಾಯಿಂಟ್ ಹೆಂಗೈತೆ ನೋಡ್ರಿ, ವಿಚಾರ ಮಾಡಿರಿ. ಇಲ್ಲಿ ಐತಿ ಪಾಯಿಂಟು, ಈ ಪಾಯಿಂಟಿಗೆ ಹರಿಕೆ ಅಂತ ಕರೀತಾರೆ, ಹರಿಕೆ. ಓಕೆ, ಈ ಹರಿಕೆಯಿಂದ ಏನಾಗದಂದ್ರೆ ಒಂದು ಕೆನಾಲನ್ನು ಕಟ್ಟಲಾಗದ. ಈ ಕೆನಾಲ್ ಎಲ್ಲಿ ಮಟ್ಟ ಐತಂದರೆ ಗುಜರಾತದ ಗುಂಜನ್ಗಢ್ ಅಂತೇಳಿ ಪ್ಲೇಸ್ ಕಂಡು ಬರ್ತದೆ. ಗುಜರಾತದ ಗುಂಜನ್ಗಢ್ ಅಂತ ಪ್ಲೇಸ್ ಕಂಡು ಬರ್ತದ. ಈ ಗುಜರಾತದ ಗುಂಜನ್ಗಢ್ವರೆಗೆ ಒಂದು ಕೆನಾಲನ್ನು ಕಟ್ಟಲಾಗದ. ಈ ಕೆನಾಲಿಗೆ ಫೇಮಸ್ಲಿ ನಾವು ಏನಂತ ಕರಿತೀವಿ ಅಂದರೆ ಇಂದಿರಾ ಗಾಂಧಿ ಕೆನಾಲ್ ಅಂತ ಕರಿತೀವಿ. ಓಕೆನಾ, ಇಂದಿರಾ ಕೆನಾಲ್ ಅಥವಾ ಇಂದಿರಾ ಗಾಂಧಿ ಕೆನಾಲ್ ಅಂತಲೂ ಕರಿತೀವಿ. ಇಂದಿರಾ ಕೆನಾಲ್ ಇದು. ಓಕೆ, ಇಂದಿರಾ ಕೆನಾಲ್. ಇದೇನು ಇಂದಿರಾ ಕೆನಾಲ್ ಐತಲ್ಲ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಭಾಗದಲ್ಲಿ, ಫಾರ್ ಎಕ್ಸಾಂಪಲ್ ಈ ಭಾಗದಲ್ಲಿ ಏನೇನೈತೆ ನೋಡ್ರಿ, ಈ ಭಾಗದಲ್ಲಿ ಇರ್ತಕ್ಕಂಥ ಪೂರ್ತಿ ಪ್ರದೇಶದಲ್ಲಿ ನಾವೇನು ನೋಡ್ತೇವೆ ಅಂದರೆ ಈ ಭಾಗದಲ್ಲಿ ಈ ಕೃಷಿಯನ್ನು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ನಾವು ಬೆಳೆಸಬೇಕು ಅಥವಾ ಅಲ್ಲಿ ಕೃಷಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಈ ಇಂದಿರಾ ಗಾಂಧಿ ಕೆನಾಲ್ ಭಾಳಷ್ಟು ಸಹಾಯ ಮಾಡೋದನ್ನು ಕೊಡ್ರಿ ಪಂಜಾಬ್ ಮತ್ತು ಹರಿಯಾಣ ಪ್ರದೇಶಗಳಲ್ಲಿ. ಓಕೆನಾ, ಸೊ ಅದರ ಸಂಬಂಧ ಇದು ಒಂದು ಇಂದಿರಾ ಕೆನಾಲ್ ಈ ಒಂದು ಮರುಭೂಮಿಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ಬಿಟ್ಟದ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಆಮ್ ಐ ಟ್ರೈಂಗ್ ಟು ಸೇ. ಇದೆಲ್ಲ ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಇದೆಲ್ಲ ಆದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ನಾ ಇದ್ರದ್ದು ಕ್ಲೈಮೇಟ್ ಬಗ್ಗೆ ಅಥವಾ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಮ್ಯಾಪನ್ನು ಡ್ರಾ ಮಾಡೇನು ಅನ್ಕೊಡ್ರಿ ಈ ಥರ. ಓಕೆ, ಮ್ಯಾಪನ್ನು ಈ ರೀತಿ ಡ್ರಾ ಮಾಡೇನು ಅನ್ಕೊಡ್ರಿ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ಡ್ರಾ ಮಾಡೇನು ಅನ್ಕೊಟ್ರಿ ಮ್ಯಾಪ್. ಯಾವ ರೀತಿ ಐತಿ ಮ್ಯಾಪ್? ಈ ರೀತಿ ಐತಿ. ಗುಜರಾತ್ ಈ ರೀತಿ ಐತಿ. ಮೇಲ್ಗಡೆ ಹೋದಂತೆ ಇಲ್ಲಿ ನಿಮಗೆ ರಾಜಸ್ಥಾನ ಕಂಡುಬರ್ತದೆ. ಸರ್, ರಾಜಸ್ಥಾನ ಕಂಡುಬರಲಿ, ಆದರೆ ಏನು ಗೊತ್ತಾ, ಈ ಪೂರ್ತಿ ಭಾಗ ಮಿಸೋಜೋಯಿಕ್ ಇರಾದಾಗ, ಯಾವಾಗ ಮಿಸೋಜೋಯಿಕ್ ಇರಾದಾಗ ಒಂದು ಏನಪ್ಪ ಅಂದರೆ ಸಮುದ್ರದ ನೀರು ಇಲ್ಲಿ ಬಂದು ಕುಂತ್ಬಿಟ್ಟಿತ್ತಂತ. ಓಕೆನಾ, ಸಮುದ್ರದ ನೀರು ಇಲ್ಲಿ ಬಂದು ಕುಂತಿತ್ತಂದ್ರೆ ವಿಚಾರ ಮಾಡಿ, ಇದು ಎಲ್ಲ ಸಮುದ್ರದ ಕೆಳಗಡೆ ಇರ್ತಕ್ಕಂಥ ಭಾಗ. ಓಕೆ, ಸೊ ಸಮುದ್ರದ ಕೆಳಗಡೆ ಇರ್ತಕ್ಕಂಥ ಭಾಗ ಆಗ್ಬಿಟ್ಟಿರ್ತದೆ ಇದು. ಓಕೆ, ಸೊ ಸಮುದ್ರದ ಕೆಳಗಡೆ ಇರ್ತಕ್ಕಂಥ ಭಾಗ ಆಗಿದ್ರೆ ವಿಚಾರ ಮಾಡಿರಿ, ಯಾವಾಗ ಆಗಿತ್ತು ಇದು? ಮಿಸೋಜೋಯಿಕ್ ಇರಾದಾಗ. ಮಿಸೋಜೋಯಿಕ್ ಇರಾ. ಓಕೆನಾ, ಮಿಸೋಜೋಯಿಕ್ ಇರಾ ಅಂದರೆ ಎಷ್ಟು? 60 ರಿಂದ 250 ಮಿಲಿಯನ್ ವರ್ಷಗಳ ಮಧ್ಯದಲ್ಲಿ, 60 ರಿಂದ 250 ಮಿಲಿಯನ್ ವರ್ಷಗಳ ಮಧ್ಯದಲ್ಲಿ ಈ ಒಂದು ಮರೀನ್ ಟ್ರಾನ್ಸ್ಗ್ರೆಷನ್ ಆಗದ ಅಥವಾ ಜಲಭಾಗ ಅಥವಾ ನೀರಿನ ಭಾಗ ಈ ಒಂದು ಭಾಗದ ಮೇಲೆ ಬಂದು ಸಂಚಯನಗೊಂಡ್ಬಿಡೋದು ಅಥವಾ ಬಂದು ಅಕ್ಯುಮುಲೇಟ್ ಆಗ್ಬಿಡೋದು. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಮರೀನ್ ಟ್ರಾನ್ಸ್ಗ್ರೆಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಮರೀನ್ ಟ್ರಾನ್ಸ್ಗ್ರೆಷನ್ ಅಂತ ಕರಿತೀವಿ. ಓಕೆನಾ, ಈ ಮರೀನ್ ಟ್ರಾನ್ಸ್ಗ್ರೆಷನಿಂದ ಏನಾಗ್ಲಿದೆ ಗೊತ್ತಾ ಸರ್? ಇಲ್ಲೇ ನಾವು ಕೆಲವೊಂದು ಫಾಸಿಲ್ಸ್ಗಳನ್ನು ನೋಡ್ಲಿದ್ದೇವೆ, ಪಳೆಯುಳಿಕೆ ನೋಡ್ಲಿದ್ದೇವೆ. ಜಲಚರ ಪ್ರಾಣಿಗಳ ಪಳೆಯುಳಿಕೆ ಕಂಡು ಬಂದಿದೆ. ವಿಚಾರ ಮಾಡ್ರಿ, ಈ ಥಾರ್ ಮರುಭೂಮಿಯಲ್ಲಿ ಜಲಚರ ಪ್ರಾಣಿಗಳ ಪಳೆಯುಳಿಕೆನೂ ಕೂಡ ಕಂಡು ಬಂದಿದೆ ಅಂದಾಗ ಒಂದು ಸ್ಟೇಟ್ಮೆಂಟಲ್ಲಿ ಈ ಥರ ಐತೆ ಅನ್ಕೊಡ್ರಿ, ನಿಮಗೇನು ಅನಿಸ್ತದ? ಕಾಮನ್ ಸೆನ್ಸ್ ಯೂಸ್ ಮಾಡ್ತೀರಿ ನೀವು. ಸರ್, ಇಲ್ಲಿ ಜಲಚರ ಪ್ರಾಣಿಗಳ ಪಳೆಯುಳಿಕೆ ಕಂಡು ಬರ್ಲಿಕ್ಕೆ ಹೆಂಗೆ ಸಾಧ್ಯ? ಯಾಕಂದರೆ ಇದು ಪೂರ್ತಿ ಭೂಖಂಡಗಳ ಭಾಗ ಆಗಿರ್ತಕ್ಕಂಥ ಕಣದಿಂದ ಆರಾಮ್ಸೆ ನೀವು ಈ ಒಂದು ಸ್ಟೇಟ್ಮೆಂಟನ್ನು ನೋಡಿ ಕಾಮನ್ ಸೆನ್ಸ್ ಯೂಸ್ ಮಾಡಿ 100% ನೀವು ತಪ್ಪು ಹಾಕ್ಬಿಡ್ತೀರಿ, ಇದನ್ನು ರಾಂಗ್ ಐತೆ ಅಂತ ಅಂದ್ಕೊಂಡು ಮುಂದೆ ಹೋಗ್ಬಿಡ್ತೀರಿ. ಸೊ ದಿಸ್ ಈಸ್ ವೇರ್ ಯು ಡೂ ಮಿಸ್ಟೇಕ್ಸ್.
ಈಗ ಮಿಸೋಜೋಯಿಕ್ ಇರಾದಾಗ ಈ ಪೂರ್ತಿ ಭಾಗ ಏನಾಗ್ಬಿಟ್ಟದ ಅಂದ್ರೆ ಮರೀನ್ ಟ್ರಾನ್ಸ್ಗ್ರೆಷನ್ ಅಂಡರ್ ಬಂದ್ಬಿಟ್ಟದ, ಅಥವಾ ಮರೀನಿಂದ ಅಥವಾ ಒಂದು ಜಲರಾಶಿಯಿಂದ ಜಲಭಾಗದಿಂದ ಕೂಡಿರ್ತಕ್ಕಂಥ ಭಾಗ ಆಗ್ಬಿಟ್ಟದ. ಆದ್ದರಿಂದ ಇಲ್ಲಿ ಜಲಚರ ಪ್ರಾಣಿಗಳ ಪಳೆಯುವಿಕೆ ಕೂಡ ಕಂಡುಬಂದದ ಅಂತ ಗೊತ್ತಿರಬೇಕು. ಅದರ ಜೊತೆಗೆ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ವುಡ್ ಕೂಡ ಕಂಡುಬರ್ತದ, ವುಡ್ ಫಾಸಿಲ್ಸು ಕೂಡ ಕಂಡುಬರ್ತಾವೆ. ಓಕೆನಾ, ವುಡ್ ಅಂದ್ರೆ ದೊಡ್ಡ ದೊಡ್ಡ ಏನಪ್ಪಾ ಅಂದ್ರೆ ಮರಗಳ ಕಾಂಡಗಳನ್ನು ಮತ್ತು ಮರಗಳ ಒಂದು ಬಂಡೆಗಳನ್ನು ನೀವು ನೋಡ್ಬೋದು. ಓಕೆನಾ, ಸೊ ಮರಗಳ ಪಳೆಯುವಿಕೆಯನ್ನು ಕೂಡ ನೋಡ್ಬೋದು, ಮರಗಳ ಪಳೆಯುಳಿಕೆಯನ್ನು ಕೂಡ ನೋಡ್ಬೋದು. ಓಕೆನಾ, ಈ ಮರಗಳ ಪಳೆಯುಳಿಕೆ ಇರತಕ್ಕಂಥ ಕಾರಣದಿಂದ ಇಲ್ಲೊಂದು ಈ ಮರಗಳ ಪಳೆಯುಳಿಕೆಗಳನ್ನು ನೀವು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ಸಂರಕ್ಷಣೆ ಮಾಡಲಿಕ್ಕೆ ಈ ಪೂರ್ತಿ ಪ್ಲೇಸನ್ನು ಸಂರಕ್ಷಣೆಗೆ ಈ ಪೂರ್ತಿ ಪ್ಲೇಸನ್ನು ನಾವೇನು ಮಾಡಿಬಿಟ್ಟು ಅಂದರೆ ಒಂದು ಪಾರ್ಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಈ ಪಾರ್ಕಿಗೆ ಏನಂತ ಕರೀತಾರೆ ಗೊತ್ತಾ? ಅಕಾಲ್ ವುಡ್ ಫಾಸಿಲ್ ಪಾರ್ಕ್ ಅಂತ ಕರೀತಾರೆ. ಅಕಾಲ್ ವುಡ್ ಫಾಸಿಲ್ ಪಾರ್ಕ್, ಅಕಾಲ್ ವುಡ್ ಫಾಸಿಲ್ ಪಾರ್ಕ್ ಅಂತ ಕರೀತಾರೆ. ಫಾಸಿಲ್ಸ್ ಪಾರ್ಕ್. ಓಕೆನಾ, ಅಕಾಲ್ ವುಡ್ ಫಾಸಿಲ್ ಪಾರ್ಕ್ ಎಲ್ಲೈತಪ್ಪ ಅಂತ ಕೇಳ್ಬಿಟ್ರೆ ಡೈರೆಕ್ಟ್ಲಿ ನೀವು ರಾಜಸ್ಥಾನ ಅಂತ ಹೇಳ್ಬೋದು. ಓಕೆನಾ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಇದು, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ, ಸೊ ಈ ಥರ ಐತೆ ಅನ್ಕೊಟ್ರಿ. ಮಿಸೋಜೋಯಿಕ್ ಇರೋದಾಗ ಇದಾಗದ. ಇದಾದ ನಂತರ ನಾವೇನು ಮಾಡೋಣ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇದ್ರದ್ದು ಸ್ವಲ್ಪ ಕ್ಲೈಮೇಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ನಾವು ಮರುಭೂಮಿದು ಕ್ಲೈಮೇಟನ್ನು ನೋಡ್ಲಿಕ್ಕೆ ಟ್ರೈ ಮಾಡೋಣ. ವಾಯುಗುಣವನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆನಾ, ಸೊ ಈ ಥರ ಐತೆ ಅನ್ಕೊಳ್ರಿ. ಸರ್ ವಾಯುಗುಣ ಅಂದಾಗ ವಿಚಾರ ಮಾಡಿರಿ, ಇಲ್ಲಿ ಋತುಗಳ ಮಧ್ಯದಲ್ಲಿ ಕಂಡುಬರ್ತಕ್ಕಂಥ ಉಷ್ಣಾಂಶದ ಒಂದು ವ್ಯತ್ಯಾಸ ಭಾಳ ಜಾಸ್ತಿ ಕಂಡುಬರ್ತಿರ್ತದೆ. ಋತುಗಳ ಮಧ್ಯದ ಉಷ್ಣಾಂಶದ ವ್ಯತ್ಯಾಸ ಅಧಿಕವಾಗಿ, ಋತುಗಳ ಮಧ್ಯದಲ್ಲಿ ಉಷ್ಣಾಂಶದ ವ್ಯತ್ಯಾಸ ಅಧಿಕವಾಗಿ ಕಂಡುಬರ್ತಿರ್ತದೆ. ಅಧಿಕ ಅಂತ ಬರ್ತೇನೆ. ಬೇರೆ ಯಾವ ಪ್ಲೇಸಲ್ಲೂ ಇಷ್ಟಕೊಂಡ ವ್ಯತ್ಯಾಸ ಕಂಡುಬರ್ತಿರಂಗಿಲ್ಲ. ಯಾಕಂದರೆ ನಾನು ಈಗ ಬರ್ತು ತೋರಿಸ್ತೇನೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಬೇಸಿಗೆಗಾಲದಲ್ಲಿ ಅಪ್ರಾಕ್ಸಿಮೇಟ್ಲಿ 50 ಡಿಗ್ರಿ ಸೆಲ್ಸಿಯಸ್ ಹೋಗ್ಬಿಟ್ಟಿರುತ್ತೆ, 50 ಡಿಗ್ರಿ ಸೆಲ್ಸಿಯಸ್. ಅದೇ ಚಳಿಗಾಲದಲ್ಲಿ ಸರ್ ಅಪ್ರಾಕ್ಸಿಮೇಟ್ಲಿ 4 ಡಿಗ್ರಿ ಸೆಲ್ಸಿಯಸ್ 5 ಡಿಗ್ರಿ ಸೆಲ್ಸಿಯಸ್ ಈ ರೀತಿ ಬಂದುಬಿಟ್ಟಿರ್ತದೆ. ಓಕೆ, ಸೊ ಇವಾಗ ವಿಚಾರ ಮಾಡಿರಿ, ಇದನ್ನು ನಾನು ವ್ಯತ್ಯಾಸ ಕಂಡುಹಿಡಿದ್ರೆ ಎಷ್ಟು ಬರ್ತದೆ ನೋಡ್ರಿ. ಇದರ ವ್ಯತ್ಯಾಸ ಕಂಡುಹಿಡಿದ್ರೆ ಎಷ್ಟು ಬರ್ತದೆ? ಅಪ್ರಾಕ್ಸಿಮೇಟ್ಲಿ ಸರ್ 46 ಡಿಗ್ರಿ ಸೆಲ್ಸಿಯಸ್ ವ್ಯತ್ಯಾಸ ಬರಲಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟಕೊಂಡ ಉಷ್ಣಾಂಶದ ವ್ಯತ್ಯಾಸ ನಮ್ಮ ಭಾರತದಲ್ಲಿ ಮತ್ತೊಂದು ಭಾಗದಲ್ಲಿ ನಾವು ನೋಡೋಂಗಿಲ್ಲ. ಆದ್ದರಿಂದ ಇಲ್ಲಿ ಋತುಗಳ ಮಧ್ಯದಲ್ಲಿ ಕಂಡುಬರ್ತಕ್ಕಂಥ ಉಷ್ಣಾಂಶದ ವ್ಯತ್ಯಾಸ ಎಲ್ಲದಕ್ಕಿಂತ ಅಧಿಕವಾಗಿ ಕಂಡುಬರುವುದು ಅಂತ ಗೊತ್ತಿರಬೇಕು. ಓಕೆನಾ, ವಾಯುಗುಣದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟ್ ಆದ ನಂತರ ಇದೇ ಪ್ಲೇಸಲ್ಲಿ ನಾವೇನು ನೋಡ್ಲಿತೀವಿ ಅಂದರೆ ಸರ್ ಒಂದು ಪ್ಲೇಸನ್ನು ನೋಡ್ತೀವಿ ರಾಜಸ್ಥಾನದಲ್ಲಿ. ಈ ಪ್ಲೇಸಿಗೆ ನಾವೇನಂತ ಕರಿತೀವಿ ಅಂದರೆ ರುಯ್ಲಿ ಅಂತ ಕರಿತೀವಿ. ಈ ರುಯ್ಲಿದು ವಿಶೇಷತೆ ಏನಪ್ಪ ಅಂದರೆ ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಳೆಯನ್ನು ಪಡೆಯುವಂಥ ಪ್ರದೇಶ ಇದು. ಓಕೆನಾ, ಅತ್ಯಂತ ಕಡಿಮೆ ಮಳೆ ಅಂತ ನೆನ್ಪಿಡ್ಬೋದು, ಅತ್ಯಂತ ಕಡಿಮೆ ಮಳೆ. ಇದಾದ ನಂತರ ಮತ್ತೊಂದು ಪ್ಲೇಸ್ ಐತೆ ಸರ್. ಈ ಪ್ಲೇಸಿಗೆ ನಾವು ಏನಂತ ಕರಿತೀವಿ ಅಂದರೆ ಶ್ರೀ ಗಂಗಾನಗರ್ ಅಂತ ಕರಿತೀವಿ. ಶ್ರೀ ಗಂಗಾನಗರ್. ಈ ಶ್ರೀ ಗಂಗಾನಗರ್ ಏನದ, ಈ ಪ್ಲೇಸಲ್ಲಿ ಅತ್ಯಂತ ಅಧಿಕ ಉಷ್ಣಾಂಶ ರೆಕಾರ್ಡ್ ಆಗಿರೋದನ್ನು ದಾಖಲೆ ಆಗಿರ್ತಕ್ಕಂಥದ್ದು ನೋಡ್ಬೋದು. ಓಕೆನಾ, ಅತ್ಯಂತ ಅಧಿಕ ಉಷ್ಣಾಂಶ ರೆಕಾರ್ಡ್ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ. ಓಕೆ, ಸೊ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಐ ಥಿಂಕ್. ಓಕೆನಾ, ನಿಯರ್ಲಿ ಅರೌಂಡ್ 53 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗೋದಿಲ್ಲ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. 53 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏನಾಗದಂದರೆ ಟೆಂಪ್ರೇಚರ್ ರೆಕಾರ್ಡ್ ಆಗದ. ಆದ್ದರಿಂದ ಇಡೀ ಭಾರತದಲ್ಲಿಯೇ ಅತ್ಯಂತ ಅಧಿಕ ಉಷ್ಣಾಂಶ ಎಲ್ಲದರ ರೆಕಾರ್ಡ್ ಆಗದಂದರೆ ಅದು ಶ್ರೀ ಗಂಗಾನಗರ ಅನ್ನೋ ಒಂದು ಪ್ರದೇಶದಲ್ಲಿ. ಎಲ್ಲಿ ಕಂಡುಬರ್ತಾವೆ? 2 ಪ್ಲೇಸಸ್ಗಳು ರಾಜಸ್ಥಾನದಲ್ಲಿ ಕಂಡುಬರ್ತಾವೆ. ಓಕೆನಾ, ಸೊ ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಿರಿ. ಅದ್ರ ಜೊತೆಗೆ ಇಲ್ಲಿ ಒಬ್ಬರು ಏನಪ್ಪ ಅಂದರೆ ಕ್ಲೈಮೆಟಾಲಜರ್ ಬರ್ತಾರ ಅಥವಾ ಜಾಗ್ರಫರ್ ಬರ್ತಾರ, ಅವ್ರ ಹೆಸರು ಕೊಪ್ಪೆನ್ ಅಂತ. ಓಕೆನಾ, ಈ ಕೊಪ್ಪೆನ್ ವಾಯುಗುಣದ ವರ್ಗೀಕರಣದ ಪ್ರಕಾರ ಇಲ್ಲಿ ನಾವು ಕೋಡ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಈ ಒಂದು ಥಾರ್ ಮರುಭೂಮಿಯಲ್ಲಿ ಯಾವ ಕೋಡ್ ವರ್ಡ್ಸ್ಗಳನ್ನು ಯೂಸ್ ಮಾಡಿರಿ ನೋಡ್ರಿ. BWHW ಅಂಥೇಳಿ. ಓಕೆನಾ, BWHW ಅನ್ನೋ ಒಂದು ವರ್ಗೀಕರಣ ಬಂತು ಅಂದರೆ ವಿಚಾರ ಮಾಡಿರಿ, ಈ ಪೂರ್ತಿ ವರ್ಗೀಕರಣಕ್ಕೆ ನಾವೇನಂತ ಕರಿತೀವಿ ಅಂದರೆ ಮರುಭೂಮಿಯ ವರ್ಗೀಕರಣ ಅಂತ ಕರಿತೀವಿ. ಓಕೆ, ಸೊ ಲಾಸ್ಟ್ ಒಂದು 10 ವರ್ಷವನ್ನು ಕಂಪೇರ್ ಮಾಡಿದರೆ ಸರ್ ನಿಯರ್ಲಿ ಅರೌಂಡ್
38% ಅಷ್ಟು ಏರಿಯಾ ಏನಾಗದಂದ್ರೆ ಗ್ರೀನ್ ಕವರ್ ಜಾಸ್ತಿ ಆಗದ. ಗ್ರೀನ್ ಕವರ್ ಅಂದ್ರೆ ಅರ್ಥ ಏನು? ಅಲ್ಲಿ ಏನಪ್ಪ ಅಂದರೆ ಸಸ್ಯಗಳು ಮತ್ತು ಕೃಷಿಯ ಒಂದು ಭಾಗ ಜಾಸ್ತಿ ಆಗ್ಯದ ಅಂತ ಗೊತ್ತಿರಬೇಕು. ಓಕೆನಾ? ಯಾಕಂದರೆ ಇಲ್ಲಿ ಅಂತರ್ಜಲದ ಒಂದು ಪ್ರಮಾಣವನ್ನು ಕೂಡ ಜಾಸ್ತಿ ಯೂಸ್ ಮಾಡ್ಲಿಕ್ಕಿರ, ಅದರ ಜೊತೆಗೆ ಇಂದಿರಾ ಗಾಂಧಿ ಕೆನಾಲನ್ನು ಕೂಡ ಯೂಸ್ ಮಾಡ್ಲಿಕ್ಕಿರ. ಅದನ್ನೆಲ್ಲ ಕನ್ಸಿಡರ್ ಮಾಡಿದರೆ 38% ಆಫ್ ದ ಏರಿಯಾ ಆಫ್ ದಿಸ್ ಥಾರ್ ಡೆಸರ್ಟ್ ಹ್ಯಾಸ್ ಗಾಟ್ ಇನ್ಕ್ರೀಸ್ಡ್ ಇಟ್ಸ್ ಗ್ರೀನ್ ಕವರ್ ಅಂತ ಗೊತ್ತಿರಬೇಕು. ಓಕೆನಾ? ಗ್ರೀನ್ ಕವರ್ ಎನ್ಹಾನ್ಸ್ಮೆಂಟ್ ಆಗದ ಅನ್ನೋದು ಗೊತ್ತಿರಬೇಕು. ಗ್ರೀನ್ ಕವರ್ ಅಂದರೆ ಎಲ್ಲ ಕಡೆ ಹಸಿರು ಕಾಣ್ತಿರ್ತದೆ ನನಗೆ ಅರ್ಥ. ಓಕೆ, ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ರಿ ವಾಯುಗುಣದ ಬಗ್ಗೆ. ಓಕೆ, ಇವಾಗ ನಾವೇನು ಮಾಡೋಣ ಅಂದರೆ ವಿಚಾರ ಮಾಡ್ರಿ, ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ಸಸ್ಯಗಳ ಒಂದು ವಿಕಸನವನ್ನು ನೋಡ್ಲಿಕ್ಕೆ ಟ್ರೈ ಮಾಡೋಣ. ಸಸ್ಯಗಳ ವಿಕಸನವನ್ನು ನೋಡ್ಲಿಕ್ಕೆ ಟ್ರೈ ಮಾಡೋಣ. ವಿಕಸನ, ಎವಲ್ಯೂಷನ್ ಆಫ್ ಪ್ಲಾಂಟ್ಸ್ ಇನ್ ಥಾರ್ ಡೆಸರ್ಟ್. ಓಕೆ ಸರ್, ಇಲ್ಲಿ ಏನು ಕಾಣ್ಬರ್ತಾವೆ ನೋಡ್ರಿ, ವಿಚಾರ ಮಾಡ್ರಿ. ಫಾರ್ ಎಕ್ಸಾಂಪಲ್, ಈ ಥರ ಎಲೆಗಳಿತ್ತು ಅಂದರೆ ಹೆಂಗೆ ಕಾಣ್ತಿರ್ಬೋದು? ಎಲೆಗಳಂದ್ರೆ ಹಿಂಗೆ ಕಾಣ್ತಿರ್ತಾವೆ ಅನ್ಕೊಳ್ರಿ. ಎಲೆಗಳ ಮೇಲೆ ನೀವು ಏನು ಕಂಡುಬಿಡ್ತಿರ್ತಾವೆ ಅಂದರೆ ಈ ಥರ ಸ್ಟೊಮ್ಯಾಟಾ ಅಂತ ಕಂಡುಬಿಡ್ತಿರ್ತಾವೆ. ಈ ಸ್ಟೊಮ್ಯಾಟಾದ ಮೂಲಕ, ಪತ್ರರಂಧ್ರ ಅಂತ ಕರೀತಾರ, ಸ್ಟೊಮ್ಯಾಟಾದ ಮೂಲಕ ಈ ಸಸ್ಯಗಳು ವಾತಾವರಣದಲ್ಲಿರ್ತಕ್ಕಂಥ ಎಲ್ಲ ಗ್ಯಾಸಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ತಿರ್ತಾವೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೋತಿರ್ತದೆ, CO2ನ ಹೀರ್ಕೋತಿರ್ತದೆ. ಓಕೆನಾ? ಅದಾದ ನಂತರ ಇದೇ ಸ್ಟೊಮ್ಯಾಟಾ ಏನು ಮಾಡ್ತಿರ್ತದೆ ಅಂದರೆ ಹೊರಗಡೆ ಏನಾರ ಬಿಡ್ತದೆ ಅಂದರೆ ಈ ತೇವಾಂಶವನ್ನು ಬಿಡ್ತಿರ್ತದೆ ಅಥವಾ ಮಾಯ್ಶ್ಚರ್ ಕಂಟೆಂಟ್ ಬಿಡ್ತಿರ್ತದೆ. ಈ ಥರ ಎಕ್ಸ್ಚೇಂಜ್ ಮಾಡ್ತಿರ್ತಾವೆ. ಓಕೆನಾ? ಸೊ ಇವಾಗ ಅಧಿಕವಾಗಿ ಏನಾದರೂ ನೀರಿನ ಕಂಟೆಂಟ್ ಇತ್ತು ಅಂದರೆ ತೇವಾಂಶದ ಕಂಟೆಂಟ್ ಅಥವಾ ತೇವಾಂಶದ ಪ್ರಮಾಣ ಇತ್ತು ಅಂದರೆ ಅದನ್ನು ಈ ಸ್ಟೊಮ್ಯಾಟಾದ ಮೂಲಕ ಸಸ್ಯಗಳು ಹೊರಗಡೆ ಬಿಡುವುದನ್ನು ನಾವೇನಂತ ಕರಿತೀವಿ ಅಂದರೆ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಈ ಬಾಷ್ಪ ವಿಸರ್ಜನೆ ಡೇ ಟೈಮ್ ಒಳಗೆ ಜಾಸ್ತಿ ಆಗ್ತಿರ್ತಕ್ಕಂಥ ಕಾರಣದಿಂದ ವಿಚಾರ ಮಾಡಿರಿ ಏನಾಗ್ಬಿಡ್ತಾವೆ ಅಂದರೆ ಈ ಒಂದು ಸಸ್ಯಗಳು ಮರುಭೂಮಿಯಲ್ಲಿ ನೈಟ್ ಟೈಮ್ ಸ್ಟೊಮ್ಯಾಟೋವನ್ನು ಓಪನ್ ಮಾಡ್ತಾ ಅನ್ಕೊಳ್ರಿ. ಓಕೆನಾ? ರಾತ್ರಿ ವೇಳೆಯಲ್ಲಿ ಸ್ಟೊಮ್ಯಾಟೋಗಳ ಮೂಲಕ ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುವುದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಹೀರಿಕೊಳ್ಳುವುದು ಏಕೆಂದರೆ ಅಂತ ಬರೀಬೋದಲ್ಲ, ಏಕೆಂದರೆ ಹಗಲು ಹೊತ್ತಿನಲ್ಲಿ ಬಾಷ್ಪ ವಿಸರ್ಜನೆಯನ್ನು ತಡೆ ಹಿಡಿಯಲು ಓಕೆನಾ? ಈ ಬಾಷ್ಪ ವಿಸರ್ಜನೆಯನ್ನು ತಡೆ ಹಿಡಿಯಲು ಅಥವಾ ಆ ಒಂದು ತೇವಾಂಶವನ್ನು ಸಂಗ್ರಹಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡ್ತಿರ್ತಾವೆ ಅಂದರೆ ಸಸ್ಯಗಳೆಲ್ಲ ರಾತ್ರಿ ವೇಳೆಯಲ್ಲಿ ಸ್ಟೊಮ್ಯಾಟೋಗಳ ಮೂಲಕ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೋತಿರ್ತಾವೆ ಅಥವಾ ಅಬ್ಸರ್ವ್ ಮಾಡ್ಕೋತಿರ್ತಾವೆ. ಇಂಥ ಒಂದು ಪ್ರೊಸೆಸ್ಸನ್ನು ಅಥವಾ ಇಂಥ ಒಂದು ಸೈಂಟಿಫಿಕ್ ವೇಯನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಕ್ಯಾಮ್ ಅಂತ ಕರಿತೀವಿ. ಓಕೆನಾ? ಏನಿದು ಕ್ಯಾಮ್ ಏನಂದರೆ ಕ್ರಾಸಿಲೇಸಿಯನ್. ಓಕೆನಾ? ಕ್ರಾಸಿಲೇಸಿಯನ್ ಅಂತ ಕರೀತಾರ. ಕ್ರಾಸಿಲೇಸಿಯನ್ ಆಸಿಡ್ ಮೆಟಬಾಲಿಸಮ್ ಅಂತ ಕರೀತಾರೆ. ಮೆಟಬಾಲಿಸಮ್ ಕ್ರಾಸಿಲೇಸಿಯನ್ ಆಸಿಡ್ ಮೆಟಬಾಲಿಸಮ್ ಅಂದರೆ ಅರ್ಥ ಏನು? ರಾತ್ರಿ ವೇಳೆಯಲ್ಲಿ ಸಸ್ಯಗಳು ಸ್ಟೊಮ್ಯಾಟೋಗಳನ್ನು ಓಪನ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ಳೋದು. ಯಾಕಂದರೆ ಡೇ ಟೈಮ್ ಒಳಗೆ ಸೂರ್ಯನ ಕಿರಣಗಳು ಇರತಕ್ಕಂಥ ಕಾರಣದಿಂದ ಈ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಧಿಕ ಪ್ರಮಾಣದಲ್ಲಿ ಆಗುತ್ತದೆ. ಹಾಗೂ ನೀರಿನ ಒಂದು ಸಂಗ್ರಹಣೆಯನ್ನು ಮಾಡಿಕೊಳ್ಳಿಕ್ಕೆ ಈ ಕ್ರಾಸಿಲೇಸಿಯನ್ ಆಸಿಡ್ ಮೆಟಬಾಲಿಸಮ್ ಈ ಸಸ್ಯಗಳು ಯೂಸ್ ಮಾಡಿಕೊಂಡು ಈ ಒಂದು ನೀರಿನ ತೇವಾಂಶವನ್ನು ಸಂಗ್ರಹಣೆಯನ್ನು ಮಾಡ್ತಿರ್ತಾವೆ. ಓಕೆನಾ? ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಒಂದು ವೇಳೆ ಎಲೆಗಳು ಈ ರೀತಿ ಇರಲಿಲ್ಲ ಅಂದರೆ, ದೊಡ್ಡ ಎಲೆಗಳು ಇರಲಿಲ್ಲ ಅಂದರೆ ಮುಳ್ಳಿನ ಆಕಾರದ ಎಲೆಗಳನ್ನು ನೋಡ್ಬೋದು. ಓಕೆನಾ? ಮುಳ್ಳಿನ ಆಕಾರದ ಎಲೆಗಳಿದ್ರೆ ಬಾಷ್ಪ ವಿಸರ್ಜನೆ ಕಡಿಮೆ ಆಗ್ತದೆ ನಂಗೆ ಅರ್ಥ. ಅದರ ಜೊತೆಗೆ ವಿಚಾರ ಮಾಡಿರಿ, ಒಂದು ವೇಳೆ ಮರಗಳು ಈ ಥರ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಮರಗಳು ಈ ಥರ ಇತ್ತು ಅಂದರೆ ಅಥವಾ ಸಸ್ಯಗಳು ಈ ಥರ ಇದ್ವು ಅಂದರೆ ಯಾವ ರೀತಿ ಇರ್ತಾವೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಅದರ ಬೇರುಗಳನ್ನು ನೋಡ್ಲಿಕ್ಕೆ ಟ್ರೈ ಮಾಡಿರಿ. ಎಕ್ಸಾಕ್ಟ್ಲಿ ಬೇರು ಹೆಂಗಿರ್ತವೆ ಅಂದರೆ ಈ ರೀತಿ ಎಲಾಂಗೇಟ್ ಆಗ್ಬಿಟ್ಟಿರ್ತದೆ ಹಿಂಗೆ. ಓಕೆ, ಸೊ ಈ ರೀತಿ ಎಲಾಂಗೇಟ್ ಆಗ್ಬಿಟ್ಟಿರ್ತದೆ. ಇಂಥ ಬೇರುಗಳಿಗೆ ನಾವು ಎಂತ ಕರಿತೀವಿ ಅಂದರೆ ತಾಯಿ ಬೇರು ಅಂತ ಕರಿತೀವಿ ಅಥವಾ ಟ್ಯಾಪ್ ರೂಟ್ಸ್ ಅಂತ ಕರೀತಾರೆ ಇದಕ್ಕೆ. ಓಕೆನಾ? ಸೊ ತಾಯಿ ಬೇರು ಅಂತ ಕರಿತೀವಿ. ಈ ಥರ ತಾಯಿ ಬೇರು ಇತ್ತು ಅಂದರೆ ಏನಾಗ್ತದೆ, ಅತ್ಯಂತ ಕೆಳಭಾಗಕ್ಕೆ ಹೋಗಿ ತೇವಾಂಶವನ್ನು ಹೀರಿಕೊಳ್ಳುವಂಥ ಸಾಧ್ಯತೆ
ಜಾಸ್ತಿ ಕಂಡುಬರ್ತಿರ್ತದೆ. ಇಲ್ಲಾಂದರೆ ಸ್ವಲ್ಪ ಮಳೆ ಬಂದಾಗ ಈ ಸಸ್ಯಗಳು ಏನಾಗ್ಬಿಡ್ತಾವೆ ಅಂದರೆ ಈ ರೀತಿ ತಮ್ಮ ಬೇರುಗಳನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟಿರ್ತಾವೆ. ಈ ಥರ ಸ್ಪ್ರೆಡ್ ಮಾಡಿರ್ತಕ್ಕಂಥ ಬೇರುಗಳಿಗೆ ನಾವೆಂತ ಕರಿತೀವಿ? ತಂತು ಬೇರು ಅಂತ ಕರಿತೀವಿ. ಓಕೆನಾ? ತಂತು ಬೇರು. ಓಕೆ ಸರ್, ವಿಸ್ತರಿಸಿರುವ ತಂತು ಬೇರುಗಳು ಕಂಡುಬರ್ತಾವೆ. ಇಲ್ಲಾಂದರೆ ಆಳವಾದ ತಾಯಿ ಬೇರುಗಳು ಕಂಡುಬರ್ತಿರ್ತಾವೆ. ಎಲ್ಲಿ ಮರುಭೂಮಿಯಲ್ಲಿ. ಓಕೆನಾ? ಯಾಕಂದರೆ ತೇವಾಂಶವನ್ನು ಹೀರ್ಕೊಳ್ಳಿಕ್ಕೆ ಈ ಥರ ಇರ್ತದೆ. ಇದರ ಜೊತೆಗೆ ಎಲೆಗಳ ಬದಲು ನಾವೇನು ನೋಡ್ತೇವೆ ಅಂದರೆ ಕಾಂಡ ಅಂದರೆ ಏನು ವಿಚಾರ ಮಾಡಿ. ಸ್ಟೆಮ್, ಕಾಂಡ ಮತ್ತು ಬೇರುಗಳು ಸಹ ಆಹಾರ ತಯಾರಿಕೆ ಮಾಡುತ್ತವೆ ಅಂತ ಗೊತ್ತಿರಬೇಕು. ಓಕೆನಾ? ಮಾಡುತ್ತವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ನಾವು ಸಸ್ಯಗಳ ಒಂದು ವಿಕಸನವನ್ನು ನೋಡ್ಬೋದು. ಸರ್ ಎಕ್ಸಾಕ್ಟ್ಲಿ ಈ ರೀತಿ ಕೇಳಿದಾಗ ವಿಚಾರ ಮಾಡಿರಿ, ಈ ಸಸ್ಯಗಳ ವಿಕಸನವನ್ನು UPSC ಎಕ್ಸಾಮ್ ಒಳಗೂ ಕೇಳ್ಯಾರ ಅನ್ನೋದು ಗೊತ್ತಿರಪ್ಪ ನಿಮಗೆ. ಓಕೆನಾ? ಇವಾಗ ನಾವೇನು ಮಾಡೋಣ ಅಂದರೆ ಪ್ರಾಣಿಗಳ ವಿಕಸನವನ್ನು ನೋಡೋವಂಥ ಪ್ರಾಣಿಗಳ ವಿಕಸನ. ಈ ಕಾನ್ಸೆಪ್ಟ್ಸ್ಗಳೆಲ್ಲ ಅರ್ಥ ಆಗಿರ್ಬೇಕು ನಿಮಗೆ, ಅಂದರೆ ಅಷ್ಟೇ ಇದು ಈಸಿ ಆಗ್ತದೆ. ಇಲ್ಲಾಂದರೆ ಇಟ್ ವಿಲ್ ಗೆಟ್ ಟಫ್. ಓಕೆ ಸರ್, ಇಲ್ಲೇನು ಪ್ರಾಣಿಗಳು ಅಥವಾ ಜೀವಿಗಳದಾವಲ್ಲ, ಮೇಜರ್ಲಿ ಮೋಸ್ಟ್ ಆಫ್ ದ ಟೈಮ್ ಅವೆಲ್ಲ ನಿಶಾಚರ ಜೀವಿಗಳು ಇರ್ತಾವೆ. ನಿಶಾಚರ ಜೀವಿಗಳು ಇರ್ತಾವೆ. ಯಾಕಂದರೆ ಡೇ ಟೈಮ ಈ ಪೂರ್ತಿ ಮರುಭೂಮಿ ಉಷ್ಣಾಂಶವನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತದೆ. ಆ ಉಷ್ಣಾಂಶದಿಂದ ತಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನು ಏನಪ್ಪ ಅಂದರೆ ಬಿಟ್ಟು ಕೊಡ್ಬೇಕಾಗ್ತದೆ. ಆದ್ದರಿಂದ ಜೀವಿಗಳು ಏನು ಮಾಡ್ತಾವೆ ಅಂದರೆ ರಾತ್ರಿ ವೇಳೆಯಲ್ಲಿ ಆ್ಯಕ್ಟಿವ್ ಆಗ್ಬಿಡ್ತಾವೆ. ಅಂಥ ಜೀವಿಗಳಿಗೆ ನಿಶಾಚರ ಜೀವಿಗಳು ಅಂತ ಕರೀತಾರೆ, ಅಥವಾ ಇಂಗ್ಲೀಷಲ್ಲಿ ನಾಕ್ಟರ್ನಲ್ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಾಣಿಗಳು ದೊಡ್ಡ ಕಿವಿ ಹಾಗೂ ಬಾಲವನ್ನು ಹೊಂದಿರ್ತವೆ. ಓಕೆನಾ? ದೊಡ್ಡ ಕಿವಿ ಮತ್ತು ಬಾಲವನ್ನು ಹೊಂದಿದರೆ ಸರ್ ಉಷ್ಣಾಂಶವನ್ನು ಈಸಿಲಿ ಹೊರಗಡೆ ಬಿಡ್ಬೋದು. ಉಷ್ಣಾಂಶದ ವಿಸರ್ಜನೆಗೆ ಸಹಾಯಕ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಉಷ್ಣಾಂಶದ ವಿಸರ್ಜನೆಗೆ ಸಹಾಯಕ ಆಗುವಂತಹ ಏನಪ್ಪ ಅಂದರೆ ಅಂಗಾಂಶಗಳನ್ನು ನಾವು ನೋಡ್ಬೋದು. ದೊಡ್ಡ ಕಿವಿಗಳು ಮತ್ತು ದೊಡ್ಡ ಬಾಲಗಳಿತ್ತು ಅಂದರೆ ಅದರ ಮೂಲಕ ಉಷ್ಣಾಂಶದ ವಿಸರ್ಜನೆ ಬಹಳ ಈಸಿ ಆಗಿಬಿಡ್ತದೆ ಅಂದ್ಕೊಳ್ರಿ. ಓಕೆನಾ? ಇದಾದ ನಂತರ ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಆಹಾರದಿಂದಲೇ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತಾವೆ. ಓಕೆನಾ? ಸಾಮರ್ಥ್ಯವನ್ನು ಹೊಂದಿರುತ್ತವೆ ಅಂತ ಗೊತ್ತಿರಬೇಕು. ಓಕೆನಾ? ಹೊಂದಿರುತ್ತವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಯಾವುದೇ ರೀತಿ ಅದು ಏನಪ್ಪ ಯೂರಿನೇಟ್ ಮಾಡ್ತಿರ್ತದ ಪ್ರಾಣಿಗಳು ಅಥವಾ ಏನಪ್ಪ ಅಂದರೆ ತ್ಯಾಜ್ಯವನ್ನು ವಿಸರ್ಜನೆ ಮಾಡ್ತಿರ್ತಾವೋ ಅದೆಲ್ಲ ಕಾನ್ಸಂಟ್ರೇಟೆಡ್ ಇರ್ತದೆ. ಓಕೆನಾ? ಅಂದರೆ ಕಾನ್ಸಂಟ್ರೇಟೆಡ್ ಅಂದರೆ ಭಾಳಷ್ಟು ತ್ಯಾಜ್ಯಗಳು ವಿಥೌಟ್ ನೀರೇ ಹೊರಗಡೆ ಬರ್ತಿರ್ತದೆ. ಅದರಿಂದ ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸಾಂದ್ರೀಕೃತವಾದ ತ್ಯಾಜ್ಯವನ್ನು ವಿಸರ್ಜಿಸುತ್ತವೆ ಅಂತ ಗೊತ್ತಿರಬೇಕು. ಸಾಂದ್ರೀಕೃತವಾದ ತ್ಯಾಜ್ಯವನ್ನು ವಿಸರ್ಜಿಸುತ್ತೆ ಅಂದರೆ ಅರ್ಥ ಏನು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ನೀವು. ಓಕೆನಾ? ಯಾಕಂದರೆ ಒಂದು ವೇಳೆ ಸಾಂದ್ರೀಕೃತವಾಗಿ ಇರಲಿಲ್ಲ ಅಂದರೆ ತ್ಯಾಜ್ಯ ಅದರಲ್ಲಿ ನೀರಿನ ಅಂಶನೂ ಕೂಡ ಹೊರಗಡೆ ಹೋಗ್ಬಿಟ್ಟಿರ್ತದೆ. ಆ ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು ಅದೆಲ್ಲ ಏನು ಮಾಡ್ತದೆ ಅಂದರೆ ಈ ಒಂದು ಪ್ರಾಣಿಗಳು ಮತ್ತು ಸಸ್ಯಗಳ ವಿಕಸನದಲ್ಲಿ ನಾವು ನೋಡ್ಬೋದು. ಓಕೆನಾ? ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೆಲ್ಲ ಇರ್ತಾವೆ. ಓಕೆ, ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಾದ ನಂತರ ನಮಗೆ ಮರುಭೂಮಿಯಲ್ಲಿ ಕಾಣಬರ್ತಕ್ಕಂಥ ಸಸ್ಯಗಳ ಮತ್ತು ಪ್ರಾಣಿಗಳ ವಿಕಸನ ಗೊತ್ತಾಯಿತು. ನಮ್ಮ ಥಾರ್ ಮರುಭೂಮಿಯಲ್ಲಿ ಮಿಸೋಜೋಯಿಕ್ ಇರದಾಗ ಮರೀನ್ ಟ್ರಾನ್ಸ್ಗ್ರೆಷನ್ ಆಗಿತ್ತಂತ ಗೊತ್ತಾಯಿತು. ಅಲ್ಲಿ ಜಲಚರ ಪ್ರಾಣಿಗಳ ಪಳಿಯುಳಿಕೆ ಕಂಡು ಬಂದದ, ಮರಗಳ ಪಳಿಯುಳಿಕೆನೂ ಕೂಡ ಕಂಡು ಬಂದದ. ಆ ಮರಗಳ ಪಳಿಯುಳಿಕೆಯ ಸಂರಕ್ಷಣೆಗಾಗಿ ಒಂದು ಫಾಸಿಲ್ ಪಾರ್ಕನ್ನು ಕೂಡ ಕ್ರಿಯೇಟ್ ಮಾಡಲಾಗದ ರಾಜಸ್ಥಾನದಲ್ಲಿ. ಅದಕ್ಕೆ ಅಕಾಲ್ ವುಡ್ ಫಾಸಿಲ್ ಪಾರ್ಕ್ ಅಂತ ಕರಿತೇವೆ. ಇದರ ಜೊತೆಗೆ ವಾಯುಗುಣವನ್ನು ಕೂಡ ಅರ್ಥ ಮಾಡ್ಕೊಂಡ್ವಿ.
38% ಏರಿಯಾ ಗ್ರೀನ್ ಕವರ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ರೂಯಿಲಿ, ಶ್ರೀಗಂಗಾನಗರ ಮತ್ತು ಋತುಗಳ ಮಧ್ಯದಲ್ಲಿ ಉಷ್ಣಾಂಶದ ವ್ಯತ್ಯಾಸ ಅಧಿಕ ಕಂಡುಬರ್ತಕ್ಕಂಥದ್ದನ್ನು ಕೂಡ ನೋಡಿವೆ. ಆಮೇಲೆ ಇಲ್ಲಿ ಮೇಲ್ಗಡೆ ಬರ್ತಾ ಬರ್ತಾ ನಾವೇನು ಮಾಡೇವೆ ಅಂದರೆ ರಚನೆಯ ಬಗ್ಗೆ ಅರ್ಥ ಮಾಡ್ಕೊಂಡಿವಿ, ಪ್ರಮುಖ ನದಿಗಳ ಬಗ್ಗೆ ಅರ್ಥ ಮಾಡ್ಕೊಂಡಿವಿ, ಆಮೇಲೆ ಮಳೆ ಎದಕ್ಕೆ ಕಡಿಮೆ ಬರ್ತದ ಅದನ್ನು ಕೂಡ ಅರ್ಥ ಮಾಡ್ಕೊಂಡಿವಿ. ಆದ ನಂತರ ಈ ಥಾರ್ ಮರುಭೂಮಿಯ ಜಾಗ್ರಫಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಇಷ್ಟೆಲ್ಲ ಗೊತ್ತಿತ್ತು ಅಂದರೆ ಐ ವುಡ್ ಸೇ ಯು ವಿಲ್ ನಾಟ್ ಬಿ ಏಬಲ್ ಟು ಮಿಸ್ ಎನಿ ಕ್ವಶನ್ ವಿಚ್ ಈಸ್ ಬೀಯಿಂಗ್ ಆಸ್ಡ್ ಆನ್ ಥಾರ್ ಡೆಸರ್ಟ್. ಈಸಿ ಆಗಿಬಿಡ್ತದೆ ಅನ್ಕೊಟ್ರಿ. ಓಕೆ, ಸೊ ಇಷ್ಟೆಲ್ಲ ನೋಡಿದಾದ್ಮೇಲೆ ನಿಮಗೇನಾದರೂ ಈ ಒಂದು ಕಂಟೆಂಟ್ ಲೈಕ್ ಆಗಿದ್ರೆ ನೀವೇನು ಮಾಡಿರಿ ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಎಲ್ಲ ವೀಡಿಯೋಸ್ಗಳನ್ನು ಶೇರ್ ಮಾಡಿಕೊಡ್ರಿ. ಶೇರ್ ಮಾಡೋದ್ರ ಮೂಲಕ ಏನಪ್ಪ ಅಂದರೆ ನಮ್ಮ ಒಂದು ಚಾನಲಿಗೆ ಸಪೋರ್ಟ್ ಮಾಡಿರಿ. ನಮ್ಮ ಈ ಒಂದು ನಾವೇನು ಸರ್ವಿಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೀವಿ, ಒಂದು ಸೇವೆಯನ್ನು ಮಾಡ್ಲಿತ್ತೀವಿ, ಫ್ರೀಯಾಗಿ ಇಷ್ಟು ಡೆಪ್ತ್ ಕಂಟೆಂಟನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೀವಿ ನಾವು ವಿತ್ ದ ರಿಸರ್ಚ್. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಐ ಹ್ಯಾವ್ ಗಾಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್. ಇದನ್ನೇ ಮಾಡ್ಲಿತ್ತೀನಿ ನಾನು ಲಾಸ್ಟ್ ಒಂದು 6-7 ಇಯರ್ಸಿಂದ. ಓಕೆನಾ? ಯು ಕ್ಯಾನ್ ಆಸ್ಕ್ ಅಬೌಟ್ ಮೀ ಇನ್ ಧಾರವಾಡ. ಎಲ್ಲರಿಗೂ ಗೊತ್ತಿರ್ತದ ದ ಕಂಟೆಂಟ್ ದಟ್ ಐ ಮೇಂಟೈನ್. ಆ ಕಂಟೆಂಟ್ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ, ನಿಮಗೂ ಕಾಣ್ತಿರ್ತದೆ ಇವಾಗ. ಸೊ ನೀವೇನು ಮಾಡಿರಿ ಅಂದರೆ ಇದನ್ನು ನೀವು ಎಲ್ಲರ ಜೊತೆಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ. ಓಕೆನಾ? ಥ್ಯಾಂಕ್ ಯು.